ಹಾಯ್ ಮಕ್ಕಳ, ಎಲ್ಲರೂ ಆರಾಮಿದ್ದೀರಾ? ಸೊ ಮಕ್ಕಳ, ನಾನು ಮಾಡಿರೋ ವೀಡಿಯೋಸ್ಗೆ ಇಲ್ಲಿವರೆಗೂ 5000 ವ್ಯೂಸ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ 230 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇಲ್ಲಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದು ನಿಮಗೆ ಫ್ರೀ ಇರುತ್ತೆ, ಯಾವುದೇ ರೀತಿ ಚಾರ್ಜ್ ಆಗೋದಿಲ್ಲ. ಯಾಕೆ ಸಬ್ಸ್ಕ್ರೈಬ್ ಆಗಬೇಕಂದ್ರೆ, ನೀವು ಸಬ್ಸ್ಕ್ರೈಬ್ ಆದರೆ ನಾನು ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಈ ರೀತಿ ಈ ಚಾನಲಲ್ಲಿ ಈ ವಿಡಿಯೋ ಅಪ್ಲೋಡ್ ಆಗಿದೆ ಅಂತ. ಸೊ ಅವಾಗ ನಿಮಗೆ ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಿಮಗೆ ನಾನು ಮಾಡ್ತಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನನ್ನು ಕ್ಲಿಕ್ ಮಾಡಿ. ಎಲ್ಲರೂ ಕೋಆರ್ಡಿನೇಷನ್ ಕಾಂಪೌಂಡ್ಸು ಚಾಪ್ಟರ್ ವಿಡಿಯೋನ ನೋಡಿದ್ರು ಅಂದ್ಕೊಳ್ತೀನಿ. ಫಸ್ಟ್ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಡಬಲ್ ಸಾಲ್ಟ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಪಾರ್ಟನ್ನು ಮಿಸ್ ಮಾಡಿದ್ದೆ. ನೆಕ್ಸ್ಟ್ ಆ ಪಾರ್ಟನ್ನು ಅಪ್ಡೇಟ್ ಮಾಡಿ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅದನ್ನು ನೋಡಿ. ಎಲ್ರಿಗೂ ತುಂಬ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮಕ್ಕಳ. ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ನೋಟ್ಸನ್ನು PDF ಫಾರ್ಮೆಟಲ್ಲಿ ರೆಡಿ ಮಾಡಿ ಆ ವಿಡಿಯೋಗೆ ಟ್ಯಾಗ್ ಮಾಡಿದ್ದೇನೆ. ಯಾರು ಬೇಕಾದರೂ ಅವರು ಡೌನ್ಲೋಡ್ ಮಾಡ್ಕೊಳ್ಳಿ ಮಕ್ಕಳ. ಈ ವಿಡಿಯೋದಲ್ಲಿ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಏನು ನಿಮ್ಮ PU ಬೋರ್ಡ್ ಎಕ್ಸಾಮಿನೇಷನ್ಸ್ ಆಗಿದೆ 2014ಇಂದ ಅಪ್ ಟು 2020ವರೆಗೂ, ಸೊ ಆ ಎಲ್ಲ 14 ಕ್ವಶನ್ ಪೇಪರ್ಸನ್ನು ಡಿಸ್ಕಸ್ ಮಾಡೋಣ ಮಕ್ಕಳ. ಈಗ ನೋಡೋಣ, ಮಾರ್ಚ್ 2014 ನಿಮಗೆ ಹೇಳಿದ್ದೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೇಲೆ 2 ಕ್ವಶನ್ ಬರುತ್ತೆ ನಿಮ್ಮ PU ಬೋರ್ಡ್ ಎಕ್ಸಾಮಿನೇಷನ್ಗೆ. ಅದು ಕ್ವಶನ್ ನಂಬರ್ 25 ಆ್ಯಂಡ್ ಕ್ವಶನ್ ನಂಬರ್ 26 ಆಗಿರುತ್ತೆ. 3 ಮಾರ್ಕಿಗೆ 2 ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದೆ. ಆಮೇಲೆ ಆ 2 ಕ್ವಶನಲ್ಲಿ VBT ಥಿಯರಿ ಮೇಲೆ 1 ಕ್ವಶನ್ನು 100% ಇರುತ್ತೆ 3 ಮಾರ್ಕಿಗೆ ಅಂತ ಹೇಳಿದ್ದೆ. ನೋಡೋಣ ಅದನ್ನು. ನೋಡಿ, ಫಸ್ಟ್ ಕ್ವಶನ್ ಇದೆ ನಿಮ್ಮ ಪಾರ್ಟ್ ಸಿನಲ್ಲಿ, ಕ್ವಶನ್ ನಂಬರ್ 25. ಯೂಸಿಂಗ್ ವೇಲೆನ್ಸ್ ಬಾಂಡ್ ಥಿಯರಿ ಅಕೌಂಟ್ ಫಾರ್ ದಿ ಹೈಬ್ರಿಡೈಸೇಷನ್ geometry and magnetic property of NiCN4 2-. ಅಟಾಮಿಕ್ ನಂಬರನ್ನು ಅವರೇ ಕೊಟ್ಟಿದ್ದಾರೆ. ಗಿವನ್ ಅಟಾಮಿಕ್ ನಂಬರ್ ಆಫ್ Ni 28 ಅಟಾಮಿಕ್ ನಂಬರನ್ನು ಅವರೇ ಕೊಟ್ಟಿರ್ತಾರೆ. ಇಲ್ಲಿ ನಿಕ್ಕಲ್ಲು ಮತ್ತು CN4 ಇದೆ, 2- ಇದೆ. ಸೊ ಇದರ ಹೈಬ್ರಿಡೈಸೇಷನ್ ಏನಿದೆ, ಜಿಯೋಮೆಟ್ರಿ ಏನಿದೆ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿದೆ ಅಂತ ನಾವು ತಿಳಿಸ್ಬೇಕು. 3 ಮಾರ್ಕ್, ತುಂಬ ಈಸಿಯಾಗಿರುತ್ತೆ. ನಾನು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್ನ ವಿಡಿಯೋ ಮಾಡಿದ್ದೀನಲ್ಲ, ಆ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ತೋರಿಸಿದ್ದೇನೆ. ಅದನ್ನು ನೋಡಿ ಆನ್ಸರ್ ಮಾಡಿ. ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ನೋಡಿ, ಮೋಸ್ಟ್ ಆಫ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸು 4 ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ಆಗುತ್ತೆ. ಅದರಲ್ಲಿ sp3, dsp2, d2, sp3 ಮತ್ತು sp3 d2 ಈ 4 ಹೈಬ್ರಿಡೈಸೇಷನ್ನೇ ಹೆಚ್ಚಾಗಿ ಆಗ್ತಕ್ಕಂಥದ್ದು. ಸೊ ಅದರಲ್ಲಿ 4 ಲಿಗ್ಯಾಂಡ್ಸ್ ಇದ್ದರೆ, ಆ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ 4 ಲಿಗ್ಯಾಂಡ್ಸ್ ಇದ್ದರೆ sp3 ಮತ್ತು dsp2 ಈ 2 ಹೈಬ್ರಿಡೈಸೇಷನ್ ಆಗ್ತಕ್ಕಂಥದ್ದು. sp3 ಹೈಬ್ರಿಡೈಸೇಷನ್ ಆದರೆ ಅದರ ಜಿಯೋಮೆಟ್ರಿ ಟೆಟ್ರಾಹೆಡ್ರಲ್ ಇರುತ್ತೆ. dsp2 ಹೈಬ್ರಿಡೈಸೇಷನ್ ಆದರೆ ಅದರ ಜಿಯೋಮೆಟ್ರಿ ಸ್ಕ್ವೇರ್ ಪ್ಲೇನರ್ ಇರುತ್ತೆ. ನೆಕ್ಸ್ಟ್ 6 ಲಿಗ್ಯಾಂಡ್ಸ್ ಇದ್ದಾಗ d2 sp3 ಹೈಬ್ರಿಡೈಸೇಷನ್ ಆಗುತ್ತೆ, ಮತ್ತೆ sp3 d2 ಹೈಬ್ರಿಡೈಸೇಷನ್ ಆಗುತ್ತೆ. ಇವೆರಡರಲ್ಲಿ ಯಾವ ಹೈಬ್ರಿಡೈಸೇಷನ್ ಆದರೂ ಅದರ ಜಿಯೋಮೆಟ್ರಿ ಆಕ್ಟಾಹೆಡ್ರಲ್ಲೇ ಇರುತ್ತೆ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನು ಈ ಕಾಂಪ್ಲೆಕ್ಸ್ಗೆ ಬರೋದಾದರೆ Cn- ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದೆ. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇರೋದ್ರಿಂದ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗಿಬಿಟ್ಟು dsp2 ಹೈಬ್ರಿಡೈಸೇಷನ್ ಆಗುತ್ತೆ. ಸೊ dsp2 ಹೈಬ್ರಿಡೈಸೇಷನ್ ಆಗೋದ್ರಿಂದ ಅದರ ಸ್ಟ್ರಕ್ಚರ್ ಸ್ಕ್ವೇರ್ ಪ್ಲೇನರ್ ಇರುತ್ತೆ. ಒಂದು ಪೇರ್ ಆಗೋದ್ರಿಂದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಯಾಮ್ಯಾಗ್ನೆಟಿಕ್ ಇರುತ್ತೆ, ಹೈಬ್ರಿಡೈಸೇಷನ್ dsp2 ಇರುತ್ತೆ. ನೆಕ್ಸ್ಟ್ ಅದರ ಜಿಯೋಮೆಟ್ರಿ ಸ್ಕ್ವೇರ್ ಪ್ಲೇನರ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 26. ಗಿವ್ ದಿ IUPAC ನೇಮ್ ಆಫ್ PiH2O6 3+. ಈ ಕಾಂಪ್ಲೆಕ್ಸಿನ IUPAC ನೇಮನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅಂಡ್ ಡ್ರಾ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ಸ್ ಆಫ್ PTA NH3 Cl2. ಈ ಕಾಂಪ್ಲೆಕ್ಸಿನ ಸಿಸ್ ಮತ್ತು ಟ್ರಾನ್ಸ್ ಐಸೋಮರ್ಸ್ ಅನ್ನು ಬರೀರಿ ಅಂತ ಹೇಳಿದ್ದಾರೆ. ಮತ್ತೆ ಇದರ IUPAC ನೇಮನ್ನು ಬರೀರಿ ಅಂತ ಹೇಳಿದ್ದಾರೆ. ತುಂಬ ಅಂದರೆ ತುಂಬ ಸಿಂಪಲ್ಲು, ನಿಮಗೆ ನೇಮ್ ಮಾಡೋದು ಗೊತ್ತಿದೆ. ಸೊ ಫಸ್ಟ್ ಕ್ಯಾಟಯಾನಿಕ್ ಪಾರ್ಟನ್ನು ನಾವು ನೇಮ್ ಮಾಡಬೇಕು. ಇಲ್ಲಿ ಅಯಾನೇ ಕೊಟ್ಟು ಕ್ಯಾಟಯಾನ್ನೇ ಕೊಟ್ಟಿರೋದ್ರಿಂದ ನಾವು ಜಸ್ಟ್ ಲಿಗ್ಯಾಂಡ್ಸನ್ನು ಫಸ್ಟ್ ನೇಮ್ ಮಾಡಿಬಿಟ್ಟು ಆಮೇಲೆ ಮೆಟಲನ್ನು ನೇಮ್ ಮಾಡಬೇಕು.
ಇಲ್ಲಿ ನೋಡಿ ಲಿಗ್ಯಾಂಡ್ಸ್ ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ, ಹೋಮಿಯೋಲಿಪ್ಟಿಕ್ ಕಾಂಪ್ಲೆಕ್ಸ್ ಆಗಿದೆ. ಸೊ ಹಾಗಾಗಿ 6 ಲಿಗ್ಯಾಂಡ್ಸ್ ಇರೋದ್ರಿಂದ 6 ವಾಟರ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ನಾವು ವಾಟರ್ ಮಾಲಿಕ್ಯೂಲ್ಸ್ ಅಕ್ವಾ ಅಂತ ಕರಿತೀವಿ. ಹಾಗಾಗಿ 6 ವಾಟರ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಹೆಕ್ಸಾ ಆಕ್ವಾ, ಮೆಟಲ್ ಟೈಟಾನಿಯಂ ಆಗಿರೋದ್ರಿಂದ ಟೈಟಾನಿಯಂ. ಸೊ ಇಲ್ಲಿ ವಾಟರ್ ನ್ಯೂಟ್ರಲ್ ಲಿಗ್ಯಾಂಡ್ ಆಗಿರೋದ್ರಿಂದ ಈ +3 ಟೈಟಾನಿಯಂ ಮೇಲೆ ಬರುತ್ತೆ. ಹಾಗಾಗಿ ಆ ಒಂದು ಆಕ್ಸಿಡೇಷನ್ ಸ್ಟೇಟ್ ಅನ್ನ ಈ ರೀತಿ ಬರಿತೀವಿ 3 ಅಯಾನ್. ಇಷ್ಟು ಬರೆದ್ರೆ ಸೊ ಇದರ IUPAC ನೇಮ್ ಆಗುತ್ತೆ ಹೆಕ್ಸಾ ಆಕ್ವಾ ಟೈಟಾನಿಯಂ 3, ಅಂದ್ರೆ 3 ಟೈಟಾನಿಯಂ ಆಕ್ಸಿಡೇಷನ್ ಸ್ಟೇಟ್ ಇದೆ. ಇದು ಅಯಾನ್ ಆಗಿರೋದ್ರಿಂದ 3 ಅಯಾನ್. ಇಷ್ಟು ಬರೋದ್ರಿಂದ ಇದರ IUPAC ನೇಮ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಗೊತ್ತಿದೆ ಸಿಸ್ಪ್ಲಾಟಿನ್ ಅಂಡ್ ಟ್ರಾನ್ಸ್ಪ್ಲಾಟಿನ್ ಬರೆದು ತೋರಿಸಿದ್ದೀನಿ. ಏನಿಲ್ಲ, PT ಸೆಂಟ್ರಲ್ ಮೆಟಲ್ ಆಗಿದೆ. ಸೊ ಈ ರೀತಿ ಬರ್ಕೊಳ್ಳಿ, ಇಲ್ಲೊಂದು ಈ ರೀತಿನೇ ಬರ್ಕೊಳ್ಳಿ. NH2ಗಳು ಒಂದು ಸೈಡ್, Clಗಳು ಒಂದು ಸೈಡ್ ಇದ್ರೆ ಅದು ಸಿಸ್ ಆಗುತ್ತೆ, ಆಪೋಸಿಟ್ ಇದ್ರೆ ಟ್ರಾನ್ಸ್ ಆಗುತ್ತೆ. ವೆರಿ ಸಿಂಪಲ್. ಇಲ್ಲಿ 2 NH3 ನ ಬರೀರಿ ಒಂದು ಸೈಡ್ ಅಲ್ಲಿ, ಇನ್ನ 2 Clಗಳು ಇದೆಯಲ್ಲ, ಒಂದು Cl ಇಲ್ಲಿ ಬರೀರಿ, ಒಂದು Cl ಇಲ್ಲಿ ಬರೀರಿ. ಸೊ ಇದು ಸಿಸ್ ಕಾಂಪ್ಲೆಕ್ಸ್ ಆಯಿತು, ಸಿಸ್ ಪ್ಲಾಟಿನ್. ನೆಕ್ಸ್ಟ್ ಸೊ ಇಲ್ಲಿ ಅಪೋಸಿಟ್ ಇದ್ರೆ ಟ್ರಾನ್ಸ್ ಆಗುತ್ತೆ. ಸೊ ಇಲ್ಲಿ 2 NH3 ಇದೆಯಲ್ಲ, ಒಂದು NH3 ಇಲ್ಲಿ ಬರೀರಿ, ಇನ್ನೊಂದು NH3 ಅದರ ಅಪೋಸಿಟ್ ಬರೀರಿ. ಇಲ್ಲೊಂದು Cl ಅನ್ನು ಬರೀರಿ, ಅದರ ಅಪೋಸಿಟ್ ಇನ್ನೊಂದು Cl ಅನ್ನು ಬರೀರಿ. ಇದೇನಾಗಿದ್ದು ಟ್ರಾನ್ಸ್ಪ್ಲಾಟಿನ್ ಆಯಿತು. ವೆರಿ ಸಿಂಪಲ್. 2 ಮಾರ್ಕ್ ಬಂದು ಹೋಗ್ಬಿಡ್ತು ನಿಮಗೆ. ಇಷ್ಟು ಬರೆದ್ರೆ ಸಾಕು. ಸೊ ಮತ್ತೆ ಇನ್ನೊಂದ್ಸರಿ ನೆನಪು ಮಾಡ್ತಾ ಇದ್ದೀನಿ, ಎಕ್ಸಾಮಿನೇಷನ್ ಅಲ್ಲಿ ಒಂದು ಮಿಸ್ಟೇಕ್ ಅನ್ನ ಮಾಡ್ತೀರಾ. ಏನಂದ್ರೆ ಇಲ್ಲಿ Cl2 ಕೊಟ್ಟಿರೋದ್ರಿಂದ ಎರಡು ಕಡೆ ನೀವು ಇಲ್ಲಿ Cl ಬರಿಬೇಕು, ಅದ್ರ ಬದಲಾಗಿ Cl2 ಅಂತ ಬರೆದು ಬಿಡ್ತೀರಾ. ಆ ರೀತಿ ಬರಿಬೇಡಿ. Cl2 ಅಂದ್ರೆ 2 Cl ಇದೆ ಅಂತ. ಸೊ ಹಾಗಾಗಿ ಇಲ್ಲೊಂದು Cl ಅನ್ನು ಬರಿಬೇಕು, ಇಲ್ಲೊಂದು Cl ಅನ್ನು ಬರಿಬೇಕು, Cl2 ಬರಿಬೇಡಿ. ಸೊ ಇಷ್ಟು ಮಾರ್ಚ್ 2014 ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್. ತುಂಬಾ ಈಸಿ ಇದೆ, ಈಸಿಯಾಗಿ ನೀವು 6 ಮಾರ್ಕ್ ಅನ್ನ ತಗೋಬಹುದು. ಸೊ ಮಕ್ಕಳ ಈಗ ನೋಡೋಣ ಜುಲೈ 2014. ಸೊ ಅದರಲ್ಲಿ ಕ್ವಶನ್ ನಂಬರ್ 25, ಸ್ಟೇಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಅಂದರೆ ಸೊ ಯಾವುದಾದ್ರೂ 3 ವರ್ನರ್ಸ್ ಥಿಯರಿ ಪಾಸ್ಟುಲೇಟ್ಸ್ ಅನ್ನು ತಿಳಿಸಿ ಅಂತಂದು ನಿಮಗೆಲ್ಲ ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನು ಹೇಳುತ್ತೆ ಅಂದರೆ, ಫಸ್ಟ್ ಪಾಯಿಂಟು, ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೆಟಲ್ ಶೋಸ್ 2 types of valencies. First one primary valency, another one secondary valency. Primary valency is ionizable and satisfied by negative ions. ಇವು ಕೋಆರ್ಡಿನೇಷನ್ ಸ್ಪಿಯರ್ ಇಂದ ಹೊರಗಡೆ ಇರ್ತವೆ, ಹಾಗಾಗಿ ಇವು ಅಯನೈಸ್ ಆಗ್ತವೆ, ನೆಗೆಟಿವ್ ಅಯಾನ್ಸ್ ಆಗಿರ್ತವೆ. ನೆಕ್ಸ್ಟ್ ಸೆಕೆಂಡರಿ ವೇಲೆನ್ಸೀಸ್ ಆರ್ ನಾನ್ ಅಯನೈಸಬಲ್ ಅಂಡ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್ ಅಂಡ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಸೊ ಇವು ಸೆಕೆಂಡರಿ ವೇಲೆನ್ಸಿಗಳು ಸ್ಕ್ವೇರ್ ಬ್ರಾಕೆಟ್ ಇಂದ ಒಳಗಡೆ ಇರ್ತವೆ, ಹಾಗಾಗಿ ಅವು ಅಯನೈಸ್ ಆಗೋದಿಲ್ಲ, ಅವು ಮಾಲಿಕ್ಯೂಲ್ಸ್ ಆಗಿರ್ತವೆ ಅಥವಾ ನೆಗೆಟಿವ್ ಅಯಾನ್ಸ್ ಆಗಿರ್ತವೆ. ನೆಕ್ಸ್ಟ್ ಒನ್, ದಿ ನಂಬರ್ ಆಫ್ ಸೆಕೆಂಡರಿ ವೇಲೆನ್ಸಿ ಈಸ್ ಈಕ್ವಲ್ ಟು ಕೋಆರ್ಡಿನೇಷನ್ ನಂಬರ್. ಆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟು ಸೆಕೆಂಡರಿ ವೇಲೆನ್ಸಿಗಳು ಇದೆಯೋ ಅಷ್ಟು ಅದರ ಕೋಆರ್ಡಿನೇಷನ್ ನಂಬರ್ ಆಗಿರುತ್ತೆ, ಆ ಕಾಂಪ್ಲೆಕ್ಸಿನ ಕೋಆರ್ಡಿನೇಷನ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್, ಸೆಕೆಂಡರಿ ವೇಲೆನ್ಸೀಸ್ ಆರ್ ಡೈರೆಕ್ಷನಲ್ ಇನ್ ನೇಚರ್. ಸೆಕೆಂಡರಿ ವೇಲೆನ್ಸಿಗಳು ಏನಿದೆಯಲ್ಲ ಅದು ಅಲಾಂಗ್ ದಿ ಆಕ್ಸಿಸ್ ಅಲ್ಲಿ ಇರ್ತವೆ, ಹಾಗಾಗಿ ಅವನ್ನ ಡೈರೆಕ್ಷನಲ್ ಇನ್ ನೇಚರ್ ಅಂತ ಕರಿತೀವಿ. ಇಷ್ಟರಲ್ಲಿ 3 ಪಾಸ್ಟುಲೇಟ್ಸ್ ಅನ್ನು ನೀವು ಬರೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 26, ಯೂಸಿಂಗ್ BBT ಅಕೌಂಟ್ ಫಾರ್ ದಿ ಹೈಬ್ರಿಡೈಸೇಷನ್ ಜಿಯೋಮೆಟ್ರಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ NiCN4 2-. ನಿಕ್ಕಲಿನ ಅಟಾಮಿಕ್ ನಂಬರ್ ಅನ್ನ ಅವರೇ ಕೊಟ್ಟಿರ್ತಾರೆ. ಸೇಮ್ ಕ್ವಶನ್ ಅನ್ನ ಲಾಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು ಮಾರ್ಚ್ 2014 ಅಲ್ಲಿ, ಅಲ್ಲಿ ಹೇಳಿದ್ದೀನಿ, ಮತ್ತೊಮ್ಮೆ ನೋಡಿ ಅಲ್ಲಿ. ಸೊ ಇಷ್ಟು ಜುಲೈ 2014 ಕ್ವಶನ್ಸು. ಮಕ್ಕಳ
ಈಗ ನೋಡೋಣ ಮಾರ್ಚ್ 2015 ಅದರಲ್ಲಿ ಕ್ವಶನ್ ನಂಬರ್ 23. With the help of valence bond theory, account for the hybridization, geometry and magnetic property of NiCN4 2-. ಇದು ಮೂರನೇ ಸಾರಿ ರಿಪೀಟ್ ಆಗ್ತಾ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 26 ಅದರಲ್ಲಿ ಎ ಫಾರ್ ದಿ ಗಿವನ್ ಕಾಂಪ್ಲೆಕ್ಸ್ CONH3,5Br SO4 write the IUPAC name and its ionization isomer. ತುಂಬ ಚೆನ್ನಾಗಿದೆ ಇದು ಕ್ವಶನ್, ತುಂಬ ಇಷ್ಟ ಆಯಿತು ನನಗೆ ಈ ಕ್ವಶನ್. ಅಂದರೆ ಸೊ ಅವರು ಒಂದು ಕಾಂಪ್ಲೆಕ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಕಾಂಪ್ಲೆಕ್ಸಿನ IUPAC ನೇಮನ್ನು ಬರೆದ್ಬಿಟ್ಟು ಮತ್ತೆ ಇದರ ಅಯೋನೈಸೇಷನ್ ಐಸೋಮರ್ ಅನ್ನು ಬರೀರಿ ಅಂತ. ನೋಡೋಣ ಇದರ IUPAC ನೇಮು. ಕೋಬಾಲ್ಟ್ ಇದೆ, ಸೊ NH3,5 ಇದೆ, Br ಇದೆ, ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಗಡೆ SO4 ಇದೆ. ನಿಮಗೆ ಗೊತ್ತಿದೆ SO4 ನೆಗೆಟಿವ್ ಅಯಾನ್ ಆಗಿದೆ. ಸೊ ಅಂದರೆ ಕಾಂಪ್ಲೆಕ್ಸ್ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಗಿದೆ. ಸೊ ನಾವು ಇದು ಕ್ಯಾಟಯಾನಿಕ್ ಪಾರ್ಟ್ ಇದಾಗಿರೋದ್ರಿಂದ ಫಸ್ಟ್ ನಾವು ಕ್ಯಾಟಯಾನಿಕ್ ಪಾರ್ಟ್ ಅನ್ನು ನೇಮ್ ಮಾಡ್ತೀವಿ. ಕ್ಯಾಟಯಾನಿಕ್ ಪಾರ್ಟ್ ಅಲ್ಲಿ ಫಸ್ಟ್ ಲಿಗ್ಯಾಂಡ್ಸ್ ಅನ್ನು ನೇಮ್ ಮಾಡ್ತೀವಿ. ಸೊ ಇಲ್ಲಿ ಎರಡು ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ, ಒಂದು ಅಮೈನ್ ಲಿಗ್ಯಾಂಡ್ಸ್, ಇನ್ನೊಂದು ಬ್ರೋಮಿಡೋ ಲಿಗ್ಯಾಂಡು. ಸೊ ಎಷ್ಟಿದೆ ಅಮೈನ್ಸ್? 5 ಇರೋದ್ರಿಂದ ಪೆಂಟಾ ಅಮೈನ್, ಪೆಂಟಾ ಅಮೈನ್, ಬ್ರೋಮಿಡೋ, ಕೋಬಾಲ್ಟ್. ಕೋಬಾಲ್ಟ್ ಇಲ್ಲಿ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದ್ರಿಂದ 3 ಹೊರಗಡೆ ಇರ್ತಕ್ಕಂಥದ್ದು ಸಲ್ಫೇಟ್ ಅಯಾನ್ ಆಗಿರೋದ್ರಿಂದ ಸಲ್ಫೇಟ್. ಪೆಂಟಾ ಅಮೈನ್, ಬ್ರೋಮಿಡೋ, ಕೋಬಾಲ್ಟ್, 3 ಸಲ್ಫೇಟ್. ತುಂಬಾ ಈಸಿ ಇದೆ. ಎಲ್ಲವೂ ಸ್ಮಾಲ್ ಲೆಟರ್ ಇರಬೇಕು, ಯಾವುದೇ ಕಾರಣಕ್ಕೂ ಸ್ಪೇಸ್ ಅನ್ನು ಬಿಡಬಾರ್ದು. ಸೊ ನೆಕ್ಸ್ಟ್ ಇದರ ಅಯೋನೈಸೇಷನ್ ಐಸೋಮರ್ ಅನ್ನು ನಾವು ಬರೆಯೋದಾದ್ರೆ ನಿಮಗೆ ಗೊತ್ತಿದೆ Br ಹೊರಗಡೆ ಹೋಗುತ್ತೆ, SO4 ಒಳಗಡೆ ಬರುತ್ತೆ. ಸೇಮ್ ಇಲ್ಲೇ ಇದೆ ಆನ್ಸರ್. ಏನು? CONH3,5 ಕಾಮನ್ ಇರುತ್ತೆ. Br ಜಾಗಕ್ಕೆ SO4 ಬರುತ್ತೆ, SO4 ಜಾಗಕ್ಕೆ Br ಹೋಗುತ್ತೆ. ವೆರಿ ಸಿಂಪಲ್. ಸೊ ನಿಮ್ಗೆ ಇಲ್ಲಿ 2 ಮಾರ್ಕ್ ಬಂದೋಯ್ತು. ನೆಕ್ಸ್ಟ್ ನೋಡೋಣ ಬಿ. ವಿಚ್ ಸೆಟ್ ಆಫ್ d ಆರ್ಬಿಟಲ್ಸ್ ಆಫ್ ಮೆಟಲ್ ಆಟಮ್ ಆರ್ ಅಯಾನ್ ಎಕ್ಸ್ಪೀರಿಯನ್ಸ್ ಮೋರ್ ರಿಪಲ್ಷನ್ ಇನ್ ಆಕ್ಟಾಹೆಡ್ರಲ್ ಫೀಲ್ಡ್ ಕ್ರಿಯೇಟೆಡ್ ಬೈ ಲಿಗ್ಯಾಂಡ್ಸ್. ಅಂದರೆ ಸೊ ಏನು 6 ಲಿಗ್ಯಾಂಡ್ಸು ಮೆಟಲ್ ಆಟಮ್ ಆರ್ ಅಯಾನ್ಗೆ ಅಪ್ರೋಚ್ ಆದಾಗ ಆ ಒಂದು ಮೆಟಲ್ ಆಟಮ್ ಇರ್ತಕ್ಕಂಥ ಡಿ ಆರ್ಬಿಟಲ್ಸು ಸ್ಪ್ಲಿಟ್ ಆಗುತ್ತೆ. ಆ ಸ್ಪ್ಲಿಟ್ ಆದಾಗ 2 ಸೆಟ್ ಆಫ್ ಡಿ ಆರ್ಬಿಟಲ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಆ ಸ್ಪ್ಲಿಟ್ ಆದಾಗ ಯಾವ ಸೆಟ್ಟು ಮೋರ್ ರಿಪಲ್ಷನ್ ಅನ್ನ ಫೇಸ್ ಮಾಡುತ್ತೆ ಅಂತ, ಯಾವ ಸೆಟ್ಟಿನ ಎನರ್ಜಿ ಲೆವೆಲ್ ಹೈ ಇರುತ್ತೋ ಆ ಸೆಟ್ಟು ಮೋರ್ ರಿಪಲ್ಷನ್ ಅನ್ನ ಫೀಲ್ ಮಾಡುತ್ತೆ. ಇಲ್ಲಿ ನೋಡಿ ಡಿ ಆರ್ಬಿಟಲ್ಸ್ 2 ಸೆಟ್ ಆಗಿ ಸ್ಪ್ಲಿಟ್ ಆಗುತ್ತೆ. ಒಂದು EG ಸೆಟ್ಟು ಮತ್ತೆ ಇನ್ನೊಂದು T2G ಸೆಟ್ಟು. EG ಸೆಟ್ ಅಲ್ಲಿ dx² - y² and dz² 2 ಆರ್ಬಿಟಲ್ಸ್ ಇರುತ್ತೆ. T2G ಸೆಟ್ ಅಲ್ಲಿ dxy, dyz and dzx ಈ 3 ಆರ್ಬಿಟಲ್ಸ್ ಇರುತ್ತೆ. ಸೊ ಇಲ್ಲಿ ಆಕ್ಟಾಹೆಡ್ರಲ್ ಫೀಲ್ಡ್ ಆಗಿರೋದ್ರಿಂದ ಏನಾಗುತ್ತೆ, 6 ಲಿಗ್ಯಾಂಡ್ಸು ಬರೋದ್ರಿಂದ ಏನು ಈ dxy, dyz, dzx ಏನಾಗಿರುತ್ತೆ ಅದರ ಲೋಬ್ಸು ಇನ್ ಬಿಟ್ವೀನ್ ಆಕ್ಸಿಸ್ ಇರುತ್ತೆ. ಬಟ್ dx² - y² ಮತ್ತೆ dz² ಲೋಬ್ಸು ಅಲಾಂಗ್ ದಿ ಆಕ್ಸಿಸ್ ಇರುತ್ತೆ. ಬಟ್ ಲಿಗ್ಯಾಂಡ್ಸ್ ಅಲಾಂಗ್ ದಿ ಆಕ್ಸಿಸ್ ಅಲ್ಲೇ ಬರೋದ್ರಿಂದ ಏನು ಈ dx² ಮತ್ತೆ dz² ಆರ್ಬಿಟಲ್ಸ್ ಇದೆಯಲ್ಲ ಆ ಆರ್ಬಿಟಲ್ಸ್ ಅಂದ್ರೆ ಆ ಸೆಟ್ ಏನಾಗುತ್ತೆ, ಸೊ ಅಂದ್ರೆ EG ಸೆಟ್ ಮೋರ್ ರಿಪಲ್ಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸರ್ ಇದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಸರ್ ಅಂದ್ರೆ ವೆರಿ ಸಿಂಪಲ್. ನೋಡಿ ಟೆಟ್ರಾಹೆಡ್ರಲ್ ಇದ್ರೆ T2G ಸೆಟ್ ಮೋರ್ ರಿಪಲ್ಷನ್ ಅನ್ನ ಫೀಲ್ ಮಾಡುತ್ತೆ. ಆಕ್ಟಾಹೆಡ್ರಲ್ ಇದ್ರೆ EG ಸೆಟ್ ಮೋರ್ ರಿಪಲ್ಷನ್ ಅನ್ನ ಫೀಲ್ ಮಾಡುತ್ತೆ. ನೆನ್ಪಿಟ್ಕೊಳ್ಳೋದು ವೆರಿ ಸಿಂಪಲ್. TT ಅಂತ ನೆನ್ಪಿಟ್ಕೊಂಡ್ರಿ ಸಾಕು. ಅಂದ್ರೆ ಟೆಟ್ರಾಹೆಡ್ರಲ್ ಇದ್ರೆ
T2G ಸೆಟ್ ಮೋರ್ ರಿಪಲ್ಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಇದೊಂದು ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ ಆಕ್ಟಾಹೆಡ್ರಲ್ ಇಂದ ನಿಮಗೆ ಬರೀಲಿಕ್ಕೆ ನೆನಪಾಗ್ಬಿಡುತ್ತೆ. ಸರ್ ಏನು ಸರ್ ಇದು EG T2G ಅಂತ ಅಂದರೆ, ಸೊ ನೋಡಿ ಅವನ್ನ ಟರ್ಮ್ ಸಿಂಬಲ್ಸ್ ಅಂತ ಕರಿತೀವಿ. ನೀವು MSc ನಲ್ಲಿ ಅವನ್ನ ಕಲಿತೀರಾ. ಸೊ ಅದನ್ನು ನಾನು ಇಲ್ಲಿ ಹೇಳ್ಬೇಕಂದ್ರೆ ನೀವು ಒಂದು ವಾರ ಅದ್ರ ಬಗ್ಗೆ ಕ್ಲಾಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ತಿಳ್ಕೊಳ್ಳಿ ನೀವು. ಸೊ ಇಷ್ಟು ಮಾರ್ಚ್ 2015 ಕೇಳಿರ್ತಕ್ಕಂಥ ಕ್ವಶನ್ಸು. ಮಕ್ಕಳ ಈಗ ನೋಡೋಣ ಜುಲೈ 2015 ಯಾವ್ಯಾವ ಕ್ವಶನನ್ನು ಕೇಳಿದ್ದಾರೆ ಅಂತ. ಕ್ವಶನ್ ನಂಬರ್ 25, with the help of valence bond theory VBT, explain hybridization, geometry and magnetic property of COF6 3-. ಸೊ ಇಲ್ಲಿ ನೋಡಿ F6 ಏನಿದೆಯಲ್ಲ, ಫ್ಲೋರಿನ್ ಏನಿದೆಯಲ್ಲ, ಸೊ ಅದು ವೀಕ್ ಫೀಲ್ಡ್ ಲಿಗೇಂಡ್ ಆಗಿರೋದ್ರಿಂದ ಸೊ ಇಲ್ಲಿ ಪೇರಪ್ ಆಗೋದಿಲ್ಲ. ಹೈಬ್ರಿಡೈಸೇಷನ್ sp3d2 ಹೈಬ್ರಿಡೇಷನ್ ಬರುತ್ತೆ. 6 ಲಿಗ್ಯಾಂಡ್ಸ್ ಇರೋದ್ರಿಂದ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಇರುತ್ತೆ. ಹೈಬ್ರಿಡೇಷನ್ sp3d2 ಹೈಬ್ರಿಡೇಷನ್ ಆಗುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ ಪೇರಪ್ ಆಗೋದಿಲ್ಲ, ಹಾಗಾಗಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಗಿ ಉಳ್ಕೊಳ್ತವೆ. ಕ್ವಶನ್ ನಂಬರ್ 26 ಅದರಲ್ಲಿ ವಾಟ್ ಈಸ್ ದಿ IUPAC ನೇಮ್ ಆಫ್ Cr NH3 thrice H2O thrice Cl3. ಸೊ ನೋಡೋಣ ನಾವು ನೇಮ್ ಮಾಡೋದು ಹೇಗೆ ಅಂತ. ಸೊ ಇಲ್ಲಿ ನೆಗೆಟಿವ್ ಅಯಾನ್ಸ್ ಹೊರಗಡೆ ಇರೋದ್ರಿಂದ ಸೊ ಇದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಗಿದೆ. ಸೊ ಹಾಗಾಗಿ ಇದನ್ನು ಫಸ್ಟ್ ನಾವು ನೇಮ್ ಮಾಡಬೇಕಾಗುತ್ತೆ, ಆಮೇಲೆ Cl ಅನ್ನು ನೇಮ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 2 ಟೈಪ್ ಆಫ್ ಲಿಗ್ಯಾಂಡ್ಸ್ಗಳಿದೆ. ಸೊ ಇದರಲ್ಲಿ ಯಾವ ಲಿಗ್ಯಾಂಡ್ಸ್ಗಳನ್ನು ಫಸ್ಟ್ ನೇಮ್ ಮಾಡಬೇಕು ಅಂತ ನಾವು ನೋಡೋದಾದರೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಯಾವುದು ಫಸ್ಟ್ ಬರುತ್ತೋ ಅದನ್ನು ನಾವು ನೇಮ್ ಮಾಡಬೇಕು. ಸೊ ಇಲ್ಲಿ ಇದನ್ನು ಅಮೈನ್ ಅಂತ ಕರಿತೀವಿ, ಇದನ್ನು ಆಕ್ವಾ ಅಂತ ಕರಿತೀವಿ. 2 ಎ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮತ್ತೀಗ ಯಾವುದು ನೇಮ್ ಮಾಡಬೇಕು ಅಂತ ನೋಡೋದಾದರೆ ನಾವು ಸೆಕೆಂಡ್ ಲೆಟರ್ನ ತಗೋಬೇಕಾಗುತ್ತೆ, 2ನೇ ಅಕ್ಷರನ ತಗೋಬೇಕಾಗುತ್ತೆ. ಸೊ ಇಲ್ಲಿ AM ಅಮೈನಲ್ಲಿ AM ಬರುತ್ತೆ, ಇಲ್ಲಿ ಆಕ್ವಾದಲ್ಲಿ AQ ಬರುತ್ತೆ. M ಮತ್ತು Q ನೋಡಿಕೊಂಡ್ರೆ M ಫಸ್ಟಲ್ಲಿ ಬರೋದ್ರಿಂದ ಸೊ ನಾವು ಅಮೈನ ಫಸ್ಟ್ ನೇಮ್ ಮಾಡಬೇಕು, ನೆಕ್ಸ್ಟ್ ಆಕ್ವಾನ ನೇಮ್ ಮಾಡಬೇಕು. ನೋಡೋಣ, ಇಲ್ಲಿ ಅಮೈನ್ಸ್ 3 ಇರೋದ್ರಿಂದ ಟ್ರೈಅಮೈನ್, ಟ್ರೈ ಆಕ್ವಾ, ಕ್ರೋಮಿಯಂ, ಕ್ರೋಮಿಯಂ ಇಲ್ಲಿ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದ್ರಿಂದ 3 ಕ್ಲೋರೈಡ್. ಸೊ ಇಷ್ಟು ಇದರ IUPAC ನೇಮ್ ಆಗಿದೆ. ಸೊ ನೆಕ್ಸ್ಟ್ ಬಿ, ಗಿವ್ ದಿ ಫೇಸಿಯಲ್ ಅಥವಾ ಫ್ಯಾಟ್ ಅಂಡ್ ಮೆರಿಡಿನಲ್ ಥರ್ಮಲ್ ಐಸೋಮರಿಕ್ ಸ್ಟ್ರಕ್ಚರ್ಸ್ ಆಫ್ CO NH3 thrice NO2 thrice. ನಾನು ಚಾಪ್ಟರ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಕಲಿಸ್ಕೊಟ್ಟಿದ್ದೇನೆ, ಏನೂ ಇಲ್ಲ. ಸೊ ಫಸ್ಟ್ ನಾವು 2 ಈ ಥರ ಸ್ಟ್ರಕ್ಚರ್ಸನ್ನು ಬರ್ಕೊಂಡ್ಬಿಡಿ ಈ ರೀತಿ. ಸೊ ಇಲ್ಲೊಂದು ಹಾಗೆ ಬರ್ಕೊಳ್ಳಿ. ಸೊ ಈ ರೀತಿ ಬರ್ಕೊಂಡಾದ್ಮೇಲೆ ಫಸ್ಟ್ ನಮಗೆ ಫೇಸಿಯಲ್ ಬೇಕು ಅಂದರೆ ಇಲ್ಲಿ 3 NH3ಗಳು 3 NO2ಗಳು ಇದೆ. ಫಸ್ಟ್ ಇಲ್ಲಿ ಒಂದು NH3 ಅನ್ನು ಬರೀರಿ, ಕೆಳಭಾಗದಲ್ಲಿ ಒಂದು NO2 ನ ಬರೀರಿ. ಅಂದರೆ ಇದು ಎಬೋದಿ ಪ್ಲೇನ್, ಬಿಲೋದಿ ಪ್ಲೇನ್, ಇದು ಪ್ಲೇನ್ ಇರುತ್ತೆ ಇದು. ನೆಕ್ಸ್ಟ್ ಉಳ್ಕೊಂಡಿರ್ತಕ್ಕಂಥದ್ದು 2 NH3 2 NO2. ಸೊ 2 NH3 ಇಲ್ಲಿ ಬರೆದು ಬಿಡಿ. ಸೊ ನೆಕ್ಸ್ಟ್ 2 NO2 ಇಲ್ಲಿ ಬರೆದು ಬಿಡಿ. ಸೊ ಇದೇನಾಯಿತು, ಫೇಸಿಯಲ್ ಐಸೋಮರ್ ಆಯಿತು, ಒಂದು ಫೇಸ್ ಕ್ರಿಯೇಟ್ ಆಗ್ತಾ ಇದೆ ಈ ರೀತಿ. ಫೇಸಿಯಲ್ ಐಸೋಮರ್ ಆಗಿದೆ ಈ ರೀತಿ. ಏನು ನೀವು ಡ್ರಾ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಅಷ್ಟೇ ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಮೆರಿಡನಲ್ ಬರೀಬೇಕಾದ್ರೆ 3 NH3ಗಳು 3 NO2ಗಳು ಇದೆಯಲ್ಲ, ಫಸ್ಟ್ 2 NH3ನ ಮೇಲೊಂದು ಕೆಳಭಾಗದಲ್ಲಿ ಒಂದು ಬರೆದು ಬಿಡಿ. ನೆಕ್ಸ್ಟ್ ಉಳ್ಕೊಂಡಿದ್ದು ಇನ್ನೊಂದು NH3 ಇಲ್ಲಿ ಬರೀರಿ. ನೆಕ್ಸ್ಟ್ ಇನ್ನು 3 NO2 ಉಳ್ಕೊಳ್ತಲ್ಲ, 3 NO2 ಖಾಲಿ ಜಾಗದಲ್ಲಿ ಬರೆದ್ಬಿಡಿ. ಸೊ ಇದೇನಾಯ್ತು, ಮೆರಿಡನಲ್ ಐಸೋಮರ್ ಆಗುತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸು. ಮಕ್ಕಳ ಈಗ ನೋಡೋಣ ಮಾರ್ಚ್ 2016 ಯಾವ ಕ್ವಶನ್ಸ್ ಅನ್ನು ಕೇಳಿದ್ದಾರೆ ಅಂತ. ಸೊ ಕ್ವಶನ್ ನಂಬರ್ 25, ಎಕ್ಸ್ಪ್ಲೈನ್ ದಿ ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ COF6 3- on the basis of valence bond theory. So last question for repeat ಆಗಿತ್ತು. COF6 3- ಅಲ್ಲಿ
ಫ್ಲೋರಿನ್ ಏನಿದೆ ಅದು ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಿದೆ, ಸೊ ಹಾಗಾಗಿ ಎಲೆಕ್ಟ್ರಾನ್ ಪೇರಿಂಗ್ ಆಗೋದಿಲ್ಲ. ಸೊ ಇಲ್ಲಿ 6 ಲಿಗ್ಯಾಂಡ್ಸ್ ಇರೋದ್ರಿಂದ ಇದು ಆಕ್ಟಾಹೆಡ್ರಲ್ ಜಿಯೋಮೆಟ್ರಿ ಇರುತ್ತೆ. ಹೈಬ್ರಿಡೇಷನ್ ಬಂದುಬಿಟ್ಟು sp3d2 ಇರುತ್ತೆ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಂದುಬಿಟ್ಟು ಎಲೆಕ್ಟ್ರಾನ್ ಪೇರ್ ಆಗೋದಿಲ್ಲ, ಹಾಗಾಗಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ, ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 26 ಅದರಲ್ಲಿ ರೈಟ್ ಎನಿ 2 ಪಾಸ್ಚುಲೇಟ್ಸ್ ಆಫ್ ವಾರ್ನರ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಯಾವುದು 2 ವಾರ್ನರ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಪಾಸ್ಚುಲೇಟ್ಸ್ ಅನ್ನು ಬರೀರಿ ಅಂತ. ಇನ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ central metal atom or ion possess 2 types of valencies. One is primary valency, another one is secondary valency. Primary valency is ionizable and satisfied by negative ions. Secondary valency are non-ionizable, satisfied by negative ions or neutral molecules. Total number of secondary valency is equal to coordination number. Secondary valencies are directional in nature. ಸೊ ಇಷ್ಟರಲ್ಲಿ ಯಾವುದು 2 ಪಾಸ್ಚುಲೇಟ್ಸ್ ಅನ್ನು ಬರೀರಿ, 2 ಮಾರ್ಕ್ ಬರುತ್ತೆ. ಸೊ ನೆಕ್ಸ್ಟ್ ರೈಟ್ ದಿ IUPAC ನೇಮ್ ಆಫ್ PT NH3 thrice HO2 Cl2. ಸೊ ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿದೆ. ಸೊ ಹಾಗಾಗಿ ನಾವು ಜಸ್ಟ್ ಫಸ್ಟ್ ಲಿಗ್ಯಾಂಡ್ಸ್ ಅನ್ನು ನೇಮ್ ಮಾಡಿಬಿಟ್ಟು ನೆಕ್ಸ್ಟ್ ಮೆಟಲ್ ಅನ್ನು ನೇಮ್ ಮಾಡಬೇಕು. ಲಿಗ್ಯಾಂಡ್ಸ್ ಅಲ್ಲಿ ಅಮೈನ್ ಇದೆ, ಆಕ್ವಾ ಇದೆ, ಕ್ಲೋರಿಡೋ ಇದೆ. ಸೊ ನಿಮ್ಗೆ ಗೊತ್ತು ಅಮೈನ್ ಫಸ್ಟ್ ಬರುತ್ತೆ, ಏನು ಟ್ರೈ ಅಮೈನ್. ಆಕ್ವಾ ಲಿಗ್ಯಾಂಡ್ ಒಂದೇ ಇದೆ, ಸೊ ಹಾಗಾಗಿ ಈ ಆಕ್ವಾ 2 ಕ್ಲೋರಿಡೋ ಇದೆ, ಹಾಗಾಗಿ ಡೈ ಕ್ಲೋರಿಡೋ. ಪ್ಲಾಟಿನಮ್ ಮೆಟಲ್ ಆಗಿರೋದ್ರಿಂದ ಪ್ಲಾಟಿನಮ್. ಸೊ ಇಲ್ಲಿ ಪ್ಲಾಟಿನಮ್ ಆಕ್ಸಿಡೇಷನ್ ಸ್ಟೇಟ್ +2 ಇರೋದ್ರಿಂದ ಬ್ರಾಕೆಟ್ ಅಲ್ಲಿ ರೋಮನ್ ಲೆಟರ್ಸ್ ಅಲ್ಲಿ 2 ಬರೆದ್ರೆ ಆಯಿತು. ಸೊ ಇಷ್ಟು ಮಾರ್ಚ್ 2016 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸು, ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು ಮಕ್ಕಳ. ಈಗ ನೋಡೋಣ ಜುಲೈ 2016 ಅಲ್ಲಿ ಯಾವ ಕ್ವಶನ್ಸ್ ಅನ್ನು ಕೇಳಿದ್ದಾರೆ ಅಂತ. ಕ್ವಶನ್ ನಂಬರ್ 25, ಯೂಸಿಂಗ್ VBT ಎಕ್ಸ್ಪ್ಲೈನ್ ದಿ ಜಿಯೋಮೆಟ್ರಿ ಹೈಬ್ರಿಡೇಷನ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ CO NH3 6 3+. ಸೊ ಇಲ್ಲಿ 6 ಲಿಗ್ಯಾಂಡ್ ಇದೆ, ಸೊ ಹಾಗಾಗಿ ಇದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಗಿರುತ್ತೆ, ಜಿಯೋಮೆಟ್ರಿ ಆಕ್ಟಾಹೆಡ್ರಲ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ NH3 ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ಪೇರಿಂಗ್ ಆಗುತ್ತೆ. ಸೊ ಪೇರಿಂಗ್ ಆಗೋದ್ರಿಂದ ಯಾವುದೇ ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳ್ಕೊಳ್ಳೋದಿಲ್ಲ, ಸೊ ಹಾಗಾಗಿ ಇದು ಡಯಾಮ್ಯಾಗ್ನೆಟಿಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇದರ ಹೈಬ್ರಿಡೇಷನ್ ಬಂದ್ಬಿಟ್ಟು D2 sp3 ಹೈಬ್ರಿಡೈಸ್ ಆಗುತ್ತೆ. ಸೊ ನೋಡಿ ತುಂಬ ಸಿಂಪಲ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 26 ಅದರಲ್ಲಿ ಎಕ್ಸ್ಪ್ಲೈನ್ ದಿ ಅಯನೈಸೇಷನ್ ಐಸೋಮೆರಿಸಮ್ ವಿತ್ ಆನ್ ಎಕ್ಸಾಂಪಲ್. ಸೊ ನಿಮಗೆ ಗೊತ್ತಿದೆ, ತುಂಬ ಈಸಿ ಇದೆ. ಫಸ್ಟ್ ಎಕ್ಸಾಂಪಲ್ ಬರ್ಬಿಡಿ. CO NH3 5 Br SO4. ಸೊ ನೆಕ್ಸ್ಟ್ ಇನ್ನೊಂದು ಕಾಂಪೌಂಡ್ ಅಲ್ಲಿ Br ಹೊರಗಡೆ ಹೋಗುತ್ತೆ, SO4 ಹೊರಗಡೆ ಇರುತ್ತೆ. ಸೊ ಆ್ಯಂಡ್ ಸೇಮ್ CO NH3 5 SO4 Br. ಸೊ ಇದು ಎಕ್ಸಾಂಪಲ್ಲು, 1 ಮಾರ್ಕ್ ಬರುತ್ತೆ ನಿಮಗೆ. ಸೊ ಈಗ ಸ್ಟೇಟ್ಮೆಂಟ್ ಬಂದ್ಬಿಟ್ಟು 2 or more compounds having same molecular formula but differ in the ions inside and outside the coordination sphere ಹೇಳಿದ್ದೇನೆ, ತುಂಬ ಸಿಂಪಲ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಆರ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್. ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದರೆ ಯಾವ ಕಾಂಪ್ಲೆಕ್ಸಲ್ಲಿ 1 ಟೈಪ್ ಆಫ್ ಲಿಗ್ಯಾಂಡ್ಸ್ ಇರ್ತಾವೆ ಅಂತ ಕಾಂಪ್ಲೆಕ್ಸನ್ನು ನಾವು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ನೋಡಿ ಇದು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಇದೆ, ಓನ್ಲಿ ಅಮೋನಿಯಾ ಲಿಗ್ಯಾಂಡ್ಸ್ ಅಷ್ಟೇ ಇದೆ. ಇಲ್ಲಿ ನೋಡಿ, ಸೊ ಇಲ್ಲಿ 2 ಟೈಪ್ಸ್ ಆಫ್ ಲಿಗ್ಯಾಂಡ್ ಇರೋದ್ರಿಂದ ಇದು ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಆಗಿದೆ. 1 ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ದರೆ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸು, ಒಂದಕ್ಕಿಂತ ಹೆಚ್ಚಿನ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ದರೆ ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸು. ಮಕ್ಕಳ ಈಗ ನೋಡೋಣ ಮಾರ್ಚ್ 2017 ಯಾವ ಕ್ವಶನ್ಸನ್ನು ಕೇಳಿದ್ದಾರೆ ಅಂತಂದು. ಕ್ವಶನ್ ನಂಬರ್ 25, ಎಕ್ಸ್ಪ್ಲೈನ್ ಹೈಬ್ರಿಡೈಸೇಷನ್ ಜಿಯೋಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ NiCN4 2- ion ಯೂಸಿಂಗ್ ವೇಲೆನ್ಸ್ ಬಾಂಡ್ ಥಿಯರಿ. ಫಸ್ಟು 3 ಕ್ವಶನ್ ಪೇಪರ್ಸಲ್ಲಿ ಇದನ್ನು ಕೇಳಿದರು, ನಿಮಗೆ ಗೊತ್ತಿದೆ. ಸೊ ನಿಕಲ್ ಅಟಾಮಿಕ್ ನಂಬರ್ ಅವರೇ ಕೊಟ್ಟಿರ್ತಾರೆ. ಸೊ ಸೈನೈಡ್ ಲಿಗ್ಯಾಂಡ್ಸು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ ಸೊ ಎಲೆಕ್ಟ್ರಾನ್ಸು ಪೇರ್ ಆಗುತ್ತೆ. ಹೈಬ್ರಿಡೈಸೇಷನ್ನು
DsP2 ಬರುತ್ತೆ. 4 ಲಿಗ್ಯಾಂಡ್ಸ್ ಇರೋದ್ರಿಂದ ಹೈಬ್ರಿಡೈಸೇಷನ್ DsP2 ಬರುತ್ತೆ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಯಾಮ್ಯಾಗ್ನೆಟಿಕ್ ಇರುತ್ತೆ. ಸೊ ಇಲ್ಲಿ DsP2 ಹೈಬ್ರಿಡೇಷನ್ ಆಗೋದ್ರಿಂದ ಆ ಒಂದು ಜಿಯೋಮೆಟ್ರಿ ಬಂದ್ಬಿಟ್ಟು ಸ್ಕ್ವಯರ್ ಪ್ಲೈನರ್ ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 26. ಅದರಲ್ಲಿ ಫಸ್ಟ್ ಬಂದು ರೈಟ್ ದಿ ಸಿಸ್ ಅಂಡ್ ಟ್ರಾನ್ಸ್ ಐಸೋಮೆರಿಕ್ ಸ್ಟ್ರಕ್ಚರ್ಸ್ ಆಫ್ Fe NH3 ಟ್ವೈಸ್ CN4. ಸೊ ನೋಡೋಣ, ಫಸ್ಟ್ ನೀವು ಸೆಂಟ್ರಲ್ ಮೆಟಲ್ Fe ನ ಬರ್ಕೊಳ್ಳಿ. ಸೊ ಈ ರೀತಿ ಸ್ಟ್ರಕ್ಚರನ್ನು ಫಸ್ಟ್ ಬರ್ಕೊಂಡ್ಬಿಡಿ. ಈ ರೀತಿ ನೋಡಿ, ಇಲ್ಲಿ NH3 2 ಇರೋದ್ರಿಂದ ಮೇಲೆ NH3 ಬರ್ಬಿಟ್ಟು ಸೊ ಇಲ್ಲೊಂದು NH3 ಬರ್ಬಿಡಿ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ 4 CN ಅನ್ನ 4 ಖಾಲಿ ಪ್ಲೇಸ್ಗಳಿಗೆ ಬರ್ಬಿಡಿ. ಈ ರೀತಿ ಹಾಕಿ ಮೈನಸ್ ಅನ್ನು ಹಾಕಿ. ಸೊ ಇದೇನಾಗುತ್ತೆ ನೋಡಿ, ಸಿಸ್ ಆಗುತ್ತೆ ಇದು. ಸೊ ಈ NH3ಗೆ ಈ NH3 ಇಲ್ಲಿದ್ರು ಸಿಸ್ ಪೊಸಿಷನ್, ಇಲ್ಲಿದ್ರು ಸಿಸ್ ಪೊಸಿಷನ್, ಇಲ್ಲಿದ್ರು ಸಿಸ್ ಪೊಸಿಷನ್, ಇಲ್ಲಿದ್ರು ಸಿಸ್ ಪೊಸಿಷನ್. ಈ 4 ಕಾರ್ನರ್ ಅಲ್ಲಿ NH3 ನ ನೀವು ಎಲ್ಲಿ ಬರೋದು ಅದು ಸಿಸ್ ಐಸೋಮರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟ್ರಾನ್ಸ್ ಬರೆಯೋದಾದ್ರೆ 2 NH3ಗಳು ಇದೆಯಲ್ಲ, ಮೇಲೊಂದು NH3 ಬರ್ಬಿಡಿ, ಕೆಳಗಡೆ ಒಂದು NH3 ಬರ್ಬಿಡಿ. ಸೊ ಇನ್ನು ಉಳಿದಿರ್ತಕ್ಕಂಥ 4 CN ಅನ್ನ 4 ಕಾರ್ನರ್ಗೆ ಬರೀರಿ. ಸೊ ಈ ರೀತಿ ಬರ್ಬಿಟ್ಟು ಇಲ್ಲಿ ಮೈನಸ್ ಅನ್ನು ಹಾಕಿ. ಸೊ ಇದು ಟ್ರಾನ್ಸ್ ಐಸೋಮರ್ ಆಯಿತು. ಸೊ ಇದು ಪ್ಲೇನ್ ಇದೆ, ಪ್ಲೇನಿನ ಭಾಗದಲ್ಲಿ ಮತ್ತೆ ಕೆಳಭಾಗದಲ್ಲಿ ಸೊ NH3 ಬರೋದ್ರಿಂದ ಇದನ್ನ ಟ್ರಾನ್ಸ್ ಐಸೋಮರ್ ಅಂತ ಕರಿತೀವಿ. ಸೊ ಇಷ್ಟು. ನೆಕ್ಸ್ಟ್, ವಾಟ್ ಈಸ್ ದಿ ಕೋಆರ್ಡಿನೇಷನ್ ನಂಬರ್ ಆಫ್ FeCl2En ಟ್ವೈಸ್? ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಟೋಟಲ್ ನಂಬರ್ ಆಫ್ ಡೋನರ್ ಆಟಮ್ಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಸೊ ಎಷ್ಟು ಡೋನರ್ ಆಟಮ್ಗಳು ಸೆಂಟ್ರಲ್ ಮೆಟಲ್ಗೆ ಡೈರೆಕ್ಟ್ ಆಗಿ ಬಾಂಡ್ ಆಗಿದೆ ಅನ್ನೋದನ್ನ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಸೊ ನೋಡಿ, ಇಲ್ಲಿ 2 CLಗಳಿದೆ, 2 CLಗಳು ಮೆಟಲ್ಗೆ ಬಾಂಡ್ ಆಗಿದೆ ಅಂದ್ರೆ ಇವು ಯೂನಿಡೆಂಟೆಡ್ ಲಿಗ್ಯಾಂಡ್ ಆಗಿರೋದ್ರಿಂದ ಸೊ 2 ಲಿಗ್ಯಾಂಡ್ಸು. ಸೊ ನೆಕ್ಸ್ಟ್ ಇಲ್ಲಿ En ಟ್ವೈಸ್ ಇದೆ. En ಅಂದ್ರೆ ಈಥೀನ್ 1,2 ಡೈಅಮೈನ್, ನಿಮಗೆ ಗೊತ್ತಿದೆ ಅದು ಡೈಡೆಂಟೆಡ್ ಲಿಗ್ಯಾಂಡ್ ಆಗಿದೆ. ಅಂದ್ರೆ ಒಂದೊಂದು En ಲಿಗ್ಯಾಂಡ್ 2 ಡೋನರ್ ಆಟಮ್ಸ್ ಇಂದ ಮೆಟಲ್ಗೆ ಬಾಂಡ್ ಆಗಿರುತ್ತೆ. ಹಾಗಾಗಿ ಇಲ್ಲಿ 2 En ಇರೋದ್ರಿಂದ 4 ಪ್ಲಸ್ ಇದೊಂದು 2, ಇದರ ಕೋಆರ್ಡಿನೇಷನ್ ನಂಬರ್ ಟೋಟಲ್ 6 ಆಗುತ್ತೆ. ಸೊ ಇಷ್ಟು ಮಾರ್ಚ್ 2017 ಕ್ವಶನ್ಸ್ ಆಗಿದೆ ಮಕ್ಕಳ. ಈಗ ನೋಡೋಣ ಜುಲೈ 2017 ಯಾವ ಕ್ವಶನ್ಸ್ ಅನ್ನು ಕೇಳಿದ್ದಾರೆ ಅಂತ. ಕ್ವಶನ್ ನಂಬರ್ 25, ಯೂಸಿಂಗ್ ವೇಲೆನ್ಸ್ ಬಾಂಡ್ ಥಿಯರಿ ಎಕ್ಸ್ಪ್ಲೈನ್ ದಿ ಜಿಯೋಮೆಟ್ರಿ, ಹೈಬ್ರಿಡೈಸೇಷನ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ CO F6 3-. ಆಲ್ರೆಡಿ ರಿಪೀಟ್ ಆಗಿದೆ. ಸೊ ಇಲ್ಲಿ 6 ಲಿಗ್ಯಾಂಡ್ಸ್ ಇರೋದ್ರಿಂದ ಇದು ಅಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಹೈಬ್ರಿಡೈಸೇಷನ್ ಬಂದ್ಬಿಟ್ಟು sp3d2 ಹೈಬ್ರಿಡೇಷನ್ ಆಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ ಪೇರ್ ಅಪ್ ಆಗೋದಿಲ್ಲ, ಹಾಗಾಗಿ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ, ಇದು ಪ್ಯಾರಾಮ್ಯಾಗ್ನೆಟಿಕ್ ಕಾಂಪ್ಲೆಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 26, ಎ ಗಿವ್ ಎನಿ 2 ಪಾಸ್ಟುಲೇಟ್ಸ್ ಆಫ್ ಬರ್ನರ್ಸ್ ಥಿಯರಿ. ಸೊ ನಿಮಗೆ ಗೊತ್ತಿದೆ, ಆಲ್ರೆಡಿ 2 ಸರಿ ಡಿಸ್ಕಸ್ ಮಾಡಿದ್ದೀನಿ. ಯಾವುದಾದ್ರು 2 ಪಾಸ್ಟುಲೇಟ್ಸ್ ಅನ್ನು ಬರೀರಿ. ನೆಕ್ಸ್ಟ್, ರೈಟ್ ದಿ ಸ್ಟ್ರಕ್ಚರ್ ಆಫ್ ಟ್ರಾನ್ಸ್ ಐಸೋಮರ್ ಆಫ್ CONH34Cl2. CLಗಳು 2 ಇದೆ. Cl ಎಬೋವ್ ಮತ್ತು ಬಿಲೋ ದಿ ಪ್ಲೇನ್ ಇದ್ದರೆ ಅದು ಟ್ರಾನ್ಸ್ ಆಗುತ್ತೆ. ನೋಡೋಣ, ಫಸ್ಟ್ 2 ಬರ್ಬಿಡ್ತೀನಿ. ಫಸ್ಟ್ ಈ ರೀತಿ ಬರ್ಕೊಳ್ಳಿ. ನೋಡಿ, ಸೊ ಇಲ್ಲಿ Cl, ಈ Cl ಇಲ್ಲಿ ಇದ್ದು ಇನ್ನು ಉಳಿದಿರ್ತಕ್ಕಂಥ 4 NH3ಗಳು ಈ ರೀತಿ ಇದ್ದರೆ ಅದು ಸಿಸ್ ಐಸೋಮರ್ ಆಗಿರುತ್ತೆ. ಸೊ ಈ ರೀತಿ ಬರ್ಬಿಟ್ಟು ಪ್ಲಸ್ ಹಾಕೋದನ್ನ ಮರಿಬಾರ್ದು. ಸೊ ಇದು ಸಿಸ್ ಐಸೋಮರ್ ಆಗಿದೆ. ನೆಕ್ಸ್ಟ್ ಟ್ರಾನ್ಸ್ ಬರೀಬೇಕಂದ್ರೆ ಈ 2 Cl ಅನ್ನ, ಒಂದು Cl ಎಬೋ ದಿ ಪ್ಲೇನ್, ಇನ್ನೊಂದು Cl ಬಿಲೋ ದಿ ಪ್ಲೇನ್ ಬರ್ಬಿಟ್ಟು ಉಳಿದಿರ್ತಕ್ಕಂಥ 4 NH3ನ 4 ಕಾರ್ನರ್ಸ್ಗೆ ಬರ್ಬಿಟ್ರೆ ಇದು ಟ್ರಾನ್ಸ್ ಐಸೋಮರ್ ಆಗುತ್ತೆ. ಸೊ ಈ ರೀತಿ ಬರೆದು ಪ್ಲಸ್ ಹಾಕೋದನ್ನ ಮರಿಬಾರ್ದು, ಮಾರ್ಕ್ಸ್ ಕಳ್ಕೊಳ್ತೀರಾ. ಸೊ ಇದು ಟ್ರಾನ್ಸ್ ಎಬೋದಿ ಮತ್ತು ಬಿಲೋ ಪ್ಲೇನಲ್ಲಿ Clಗಳಿದ್ದಾಗ ಟ್ರಾನ್ಸ್, ಈ ರೀತಿ ಇದ್ರೆ ಸಿಸ್ ಐಸೋಮರ್ ಆಗಿದೆ. ನೀವು ಅದೊಂದು ಬರೆದ್ರೆ ಸಾಕು, ನಿಮಗೆ 1 ಮಾರ್ಕ್ ಬರುತ್ತೆ.
ಮಕ್ಕಳ ಈಗ ನೋಡೋಣ ಮಾರ್ಚ್ 2018 ಯಾವ ಕ್ವಶನ್ಸ್ ಕೇಳಿದಾರೆ ಅಂತ. ಕ್ವಶನ್ ನಂಬರ್ 25. ವಿತ್ ದಿ ಹೆಲ್ಪ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ವಿಬಿಟಿ explain hybridization geometry and magnetic property of N9Cl4 2- ಅಟಾಮಿಕ್ ನಂಬರ್ ಅನ್ನು ಕೊಟ್ಟಿರ್ತಾರೆ ನಿಕಲ್ದು. ನೋಡಿ ಇಲ್ಲಿ Cl- ಗಳು 4 ಇದೆ ಮತ್ತು Cl- ವೀಕ್ ಫೀಲ್ಡ್ ಲಿಗೇಂಡ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ಪೇರ್ ಅಪ್ ಆಗೋದಿಲ್ಲ, ಹಾಗಾಗಿ sp3 ಹೈಬ್ರಿಡೇಷನ್ ಆಗುತ್ತೆ. sp3 ಹೈಬ್ರಿಡೇಷನ್ ಆದರೆ ಜಿಯೋಮೆಟ್ರಿ ಬಂದ್ಬಿಟ್ಟು ಟೆಟ್ರಾಹೆಡ್ರಲ್ ಬರುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ ಪೇರ್ ಅಪ್ ಆಗೋದಿಲ್ಲ, ಹಾಗಾಗಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ, ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 26. ಅದರಲ್ಲಿ ಎ ರೈಟ್ ದ IUPAC ನೇಮ್ ಆಫ್ CO NH34 H2O Cl Cl2. ನಿಮಗೆ ಕಾಂಪ್ಲೆಕ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇಲ್ಲಿ ಆನಯನ್ಸ್ ಹೊರಗಡೆ ಇರೋದ್ರಿಂದ ಕಾಂಪ್ಲೆಕ್ಸ್ ಪಾರ್ಟ್ ಏನಿದೆಯಲ್ಲ ಅದು ಕ್ಯಾಟಯನಿಕ್ ಪಾರ್ಟ್ ಆಗಿದೆ. ಹಾಗಾಗಿ ನಾವು ಇದನ್ನ ಫಸ್ಟ್ ನೇಮ್ ಮಾಡಬೇಕಾಗುತ್ತೆ. ಸೊ ಇದನ್ನ ನೇಮ್ ಮಾಡಬೇಕಂದ್ರೆ ಇಲ್ಲಿ 3 ಟೈಪ್ ಆಫ್ ಲಿಗ್ಯಾಂಡ್ಸ್ ಇದೆ. ಅದರಲ್ಲಿ ಯಾವುದನ್ನ ಫಸ್ಟ್ ನೇಮ್ ಮಾಡಬೇಕು ಅಂತ ನಾವು ನೋಡೋದಾದ್ರೆ ಎ ಇಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಅಮೈನ್ ಮತ್ತೆ ಆಕ್ವಾ, ಇದು ಕ್ಲೋರಿಡೋ. ಸೊ ಹಾಗಾಗಿ ಇವೆರಡರಲ್ಲಿ ಅಮೈನ್ನ ಫಸ್ಟ್ ನೇಮ್ ಮಾಡಬೇಕಂತ ನೀವು ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಹಾಗಾಗಿ ಅಮೈನ್ಸ್ 4 ಇರೋದ್ರಿಂದ ಟೆಟ್ರಾ ಅಮೈನ್, ಆಕ್ವಾ ಒಂದಿದೆ, ಆಕ್ವಾ, ಕ್ಲೋರಿಡೋ, ಕೋಬಾಲ್ಟ್, ಅದು ಕೋಬಾಲ್ಟಿನ ಆಕ್ಸಿಡೇಷನ್ ಸ್ಟೇಟ್ 3 ಇರೋದ್ರಿಂದ 1 2 3 ಕಾಮನ್ ಲೆಟರ್ ಬರೀಬೇಕು. ನೆಕ್ಸ್ಟ್ ಕ್ಲೋರೈಡ್, ನಾನು ಜಾಗ ಎಲ್ಲ ಕೆಳಗಡೆ ಬರೀತಾ ಇದ್ದೀನಿ, ಕ್ಲೋರೈಡ್. ಸೊ ಇಷ್ಟು ಇದರ ನೇಮು. ನೆಕ್ಸ್ಟ್ ಎಕ್ಸ್ಪ್ಲೈನ್ ಲಿಂಕೇಜ್ ಐಸೋಮೆರಿಸಮ್ ವಿತ್ ಎಕ್ಸಾಂಪಲ್. ಲಿಂಕೇಜ್ ಐಸೋಮೆರಿಸಮ್ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ನಿಮಗೆ ಗೊತ್ತಿದೆ, ಫಸ್ಟ್ ಎಕ್ಸಾಂಪಲ್ ಅನ್ನು ಬರ್ಕೊಳ್ಳಿ. CO NH35 NO2 Cl2, ಮತ್ತೊಂದು CO NH35 ONO Cl2. ನೋಡಿ ಇಲ್ಲಿ ನೈಟ್ರೋಜನ್ ಇಂದ ಕೋಬಾಲ್ಟ್ಗೆ ಬಾಂಡ್ ಆಗಿದೆ, ಸೊ ಇಲ್ಲಿ ಆಕ್ಸಿಜನ್ ಇಂದ ಕೋಬಾಲ್ಟ್ಗೆ ಬಾಂಡ್ ಆಗಿದೆ. ಸೊ ಇದು ಆಂಬಿಡೆಂಟೆಡ್ ಲಿಗ್ಯಾಂಡ್ ಆಗಿದೆ. ಸೊ ಇಲ್ಲಿ ಡೋನರ್ ಆಟಮ್ ಅಷ್ಟೇ ಚೇಂಜ್ ಇದೆ. ಸ್ಟೇಟ್ಮೆಂಟ್ ಸಿಂಪಲ್ ಆಗಿ ಏನು ಹೇಳ್ತೀರಾ ಅಂದ್ರೆ 2 or more compounds having same molecular formula but differ in the linkage of donor atom to metal. ಓಕೆ, ಸೊ ಇಷ್ಟು ಬರೆದ್ರೆ ಆಯಿತು. ನಿಮಗೆ ಸ್ಟೇಟ್ಮೆಂಟ್ಗೆ 1 ಮಾರ್ಕ್ ಇರುತ್ತೆ, ಎಕ್ಸಾಂಪಲ್ಗೆ 1 ಮಾರ್ಕ್ ಇರುತ್ತೆ. ಸೊ ಮಕ್ಕಳ ಈಗ ನೋಡೋಣ ಜೂನ್ 2018. ಸೊ ಅದರಲ್ಲಿ ಕ್ವಶನ್ ನಂಬರ್ 25. ಎಕ್ಸ್ಪ್ಲೈನ್ ದಿ ಹೈಬ್ರಿಡೈಸೇಷನ್ ಜಿಯೋಮೆಟ್ರಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ COF63- ion ಆನ್ ದಿ ಬೇಸಿಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಕೇಳಿದ್ದಾರೆ. ಸೊ ಇದಾಗಲೇ ತುಂಬಾ ಸರಿ ರಿಪೀಟ್ ಆಗಿದೆ. F- 6 ಇದೆ, ಸೊ ಅಂದ್ರೆ 6 ಲಿಗ್ಯಾಂಡ್ಸ್ ಇದೆ ಅಂದ್ರೆ ಇದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಒಂದು ಬಂದೋಯ್ತು ನಿಮಗೆ ಜಿಯೋಮೆಟ್ರಿ. ಸೊ ನೆಕ್ಸ್ಟ್ ಫ್ಲೂರೈಡ್ ಅಯಾನ್ಸ್ಗಳು ವೀಕ್ ಫೀಲ್ಡ್ ಲಿಗೇಂಡ್ ಆಗಿರೋದ್ರಿಂದ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗೋದಿಲ್ಲ, ಹಾಗಾಗಿ ಇದರ ಹೈಬ್ರಿಡೈಸೇಷನ್ ಏನಾಗಿರುತ್ತೆ, sp3d2 ಹೈಬ್ರಿಡೈಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ವೀಕ್ ಫೀಲ್ಡ್ ಲಿಗೇಂಡ್ ಆಗಿರೋದ್ರಿಂದ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗೋದಿಲ್ಲ, ಕೆಲವು ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಆಗಿರ್ತವೆ, ಹಾಗಾಗಿ ಇದ್ರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 26. ಅದರಲ್ಲಿ ವಾಟ್ ಈಸ್ ಅನ್ ಆಂಬಿಡೆಂಟೆಡ್ ಲಿಗ್ಯಾಂಡ್, ನೇಮ್ ದಿ ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅರೈಸಸ್ ವೆನ್ ಸಚ್ ಲಿಗ್ಯಾಂಡ್ ಪ್ರೆಸೆಂಟ್ ಇನ್ ದಿ ಕಾಂಪ್ಲೆಕ್ಸ್. ಅಂದ್ರೆ ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂದ್ರೆ ಏನು, ಸಪೋಸ್ ಆಂಬಿಡೆಂಟೆಡ್ ಲಿಗ್ಯಾಂಡ್ ಏನಾದರೂ ಕಾಂಪ್ಲೆಕ್ಸ್ ಅಲ್ಲಿ ಪ್ರೆಸೆಂಟ್ ಇದ್ರೆ ಯಾವ ತರಹದ ಐಸೋಮೆರಿಸಮ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಸೊ ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂದ್ರೆ ನಿಮಗೆ ಎಲ್ರಿಗೂ ಗೊತ್ತಿದೆ, ಲಿಗ್ಯಾಂಡ್ ವಿಚ್ ಕ್ಯಾನ್ ಲಿಗ್ಯಾಂಡ್ ಥ್ರೂ 2 ಡಿಫರೆಂಟ್ ಡೋನರ್ ಆಟಮ್ಸ್. ಲಾಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ, ಆಂಬಿಡೆಂಟೆಡ್ ಲಿಗ್ಯಾಂಡ್ ಇದ್ರೆ ಯಾವ ಟೈಪ್ ಆಫ್ ಐಸೋಮೆರಿಸಮ್ ಎಕ್ಸಿಸ್ಟ್ ಆಗುತ್ತೆ, ಎಸ್ ಲಿಂಕೇಜ್ ಐಸೋಮೆರಿಸಮ್. ಸೊ ನೆಕ್ಸ್ಟ್ ಬಿ ರೈಟ್ ದಿ IUPAC ನೇಮ್ ಆಫ್ K2ZnOH4. ಸೊ ಇಲ್ಲಿ ಪೊಟ್ಯಾಷಿಯಂ ಕ್ಯಾಟೈನಿಕ್ ಪಾರ್ಟ್ ಆಗಿದೆ, ಕಾಂಪ್ಲೆಕ್ಸ್ ಪಾರ್ಟ್ ಆನೈನಿಕ್ ಪಾರ್ಟ್ ಆಗಿದೆ. ಸೊ ಹಾಗಾಗಿ ನಾವು ಪೊಟ್ಯಾಷಿಯಂ ನ ಫಸ್ಟ್ ನೇಮ್ ಮಾಡ್ತೀವಿ, ಪೊಟ್ಯಾಷಿಯಂ
ನೋಡಿ, ಎರಡು ಪೊಟ್ಯಾಷಿಯಂ ಇದೆ ಅಂತ ನಾವು ಡೈ ಅಂತ ಸೇರಿಸೋ ಆಗಿಲ್ಲ. ನಮಗೆ ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಭಾಗದಲ್ಲಿ ಬರ್ತಕ್ಕಂಥವಕ್ಕೆ ನಾವು ಪ್ರಿಫಿಕ್ಸ್ ಅನ್ನು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ OH ಮೈನಸ್ಗಳು 4 ಇದೆ. OH ಮೈನಸ್ ಅನ್ನು ನಾವು ಹೈಡ್ರಾಕ್ಸೈಡ್ ಅಂತ ಕರಿತೀವಿ, ಹೈಡ್ರಾಕ್ಸೈಡ್. ಸೊ ಇಲ್ಲಿ 4 OH ಮೈನಸ್ಗಳು ಇರೋದ್ರಿಂದ ಟೆಟ್ರಾ ಹೈಡ್ರಾಕ್ಸೈಡ್. ಇಲ್ಲಿ ಈ ಕಾಂಪ್ಲೆಕ್ಸ್ ಪಾರ್ಟ್ ಆನಯಾನಿಕ್ ಪಾರ್ಟ್ ಆಗಿರೋದ್ರಿಂದ ಜಿಂಕ್ ಮುಂದೆ ನಾವು ATE ಸೇರಿಸ್ತೀವಿ, ಜಿಂಕೇಟ್. ಇಲ್ಲಿ ಜಿಂಕು +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿದೆ, ಹಾಗಾಗಿ 2. ಸೊ ಇಷ್ಟು ಬರೆದ್ರೆ ಇದರ IUPAC ನೇಮ್ ಆಗುತ್ತೆ. ಮಕ್ಕಳ ಈಗ ನೋಡೋಣ ಮಾರ್ಚ್ 2019 ಅದರಲ್ಲಿ ಕ್ವಶನ್ ನಂಬರ್ 25 ಎ. Write the IUPAC name of K3CrC2O4 thrice. ನಿಮಗೆ ಗೊತ್ತಿದೆ. ಸೊ ಇದು ಕ್ಯಾಟಯಾನಿಕ್ ಪಾರ್ಟ್ ಹೊರಗಡೆ ಇದೆ, ಇದು ಅಯಾನಿಕ್ ಪಾರ್ಟ್ ಆಗಿದೆ. ಫಸ್ಟ್ ನಾವು ಇದನ್ನ ನೇಮ್ ಮಾಡಬೇಕು, ಆಮೇಲೆ ಇದನ್ನ ನೇಮ್ ಮಾಡಬೇಕು. ಸೊ ಇದನ್ನ ಬರ್ಕೊಳ್ಳೋದಾದ್ರೆ ಪೊಟ್ಯಾಸಿಯಂ, ನೆಕ್ಸ್ಟ್ ಇಲ್ಲಿ ಆಕ್ಸಾಲ್ಯಾಟೋ 3 ಇದೆ. 3 ಇರೋದ್ರಿಂದ ನಾವು ಟ್ರೈ ಅಂತ ಬರೆಯುವಾಗಿಲ್ಲ, ಇಲ್ಲಿ ಟ್ರಿಸ್ ಅಂತ ಬರೀಬೇಕು, ಯಾಕಂದ್ರೆ ಇದು ಚಿಲೇಟ್ ಲಿಗ್ಯಾಂಡ್ ಆಗಿದೆ. ಹಾಗಾಗಿ ಪೊಟ್ಯಾಸಿಯಂ ಟ್ರಿಸ್ ಆಕ್ಸಾಲ್ಯಾಟೋ. ಕ್ರೋಮಿಯಂ ಅಂತ ಬರೆಯಂಗಿಲ್ಲ, ಇದು ಆನಯಾನಿಕ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಕ್ರೋಮೇಟ್ ಅಂತ ಬರೀಬೇಕು. ಕ್ರೋಮೇಟ್ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ 3, ಹಾಗಾಗಿ 3 ಅಂತ ಬರೀಬೇಕು. ಸೊ ಇಷ್ಟು ಇದರ IUPAC ನೇಮ್ ಆಗಿದೆ. ಸೊ ಮಕ್ಕಳ ನೆಕ್ಸ್ಟ್ ಅದರಲ್ಲಿ ಬಿ, ಗಿವ್ ದಿ ಫೇಸಿಯಲ್ ಮೆರಿಡನಲ್ ಐಸೋಮರಿಕ್ ಸ್ಟ್ರಕ್ಚರ್ ಆಫ್ CONH3 thrice NO2 thrice. ನೀವು ಆಲ್ರೆಡಿ ನೋಡಿದ್ರ ಇಲ್ಲಿ. ಸೊ ಫೇಸಿಯಲ್ ಬರಿಬೇಕಂದ್ರೆ ಸೊ ಫಸ್ಟ್ ಈ ರೀತಿ ಬರ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಈ ರೀತಿ ಎರಡು ಸ್ಟ್ರಕ್ಚರ್ಸ್ ಅನ್ನು ಬರ್ಬಿಡಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು NH3 ಮೇಲೆ ಇನ್ನೊಂದು NO2 ಕೆಳಗೆ. ಸೊ ನೆಕ್ಸ್ಟ್ 2 NH3 2 NO2 ಉಳ್ಕೊಳ್ತು. ಸೊ 2 NH3 ನ ಈ ಕಡೆ ಬರ್ಬಿಡಿ. ಸೊ 2 NO2 ನ ಈ ಸೈಡ್ ಬರ್ಬಿಡಿ. ಸೊ ಇದು ಫೇಸಿಯಲ್ ಐಸೋಮರ್ ಆಗುತ್ತೆ. ಇಲ್ಲಿ ಯಾವುದು ಚಾರ್ಜ್ ಇಲ್ಲ, ಸೊ ಹಾಗಾಗಿ ನಾವು ಇಲ್ಲಿ ಯಾವುದು ಚಾರ್ಜ್ ಬರೆಯೋ ಅವಶ್ಯಕತೆ ಇಲ್ಲ, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗಿದೆ ಇದು. ಸೊ ನೆಕ್ಸ್ಟ್ ಇಲ್ಲಿ ಅಷ್ಟೇ, ಇಲ್ಲಿ ಏನ್ ಮಾಡಿ ಅಂದ್ರೆ ಇಲ್ಲಿ ಅಪೋಸಿಟ್ ಲಿಗ್ಯಾಂಡ್ಸ್ ಬರ್ತಿದ್ರಿ, ಇಲ್ಲಿ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್ NH3 ಕೆಳಗೂ ಮತ್ತೆ ಮೇಲ್ಭಾಗದಲ್ಲೂ ಬರ್ಬಿಡಿ. ನೆಕ್ಸ್ಟ್ ಇನ್ನೊಂದು NH3 ಉಳ್ಕೊಳ್ತು, ಸೊ ಇಲ್ಲಿ ಬರೀರಿ. ಸೊ ನೀವು ಇಲ್ಲೇ ಬರಿಬೇಕಂತ ಇಲ್ಲ, ಸೊ ಎಲ್ಲಿ ಬರೆದ್ರೂ ಆಗುತ್ತೆ. ಸೊ ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹೀಗೆ ಕೊಟ್ಟಿದ್ದಾರೆ, ಹೀಗೆ ಬರೀರಿ. ನೆಕ್ಸ್ಟ್ ಇನ್ನು 3 NO2 ಉಳ್ಕೊಳ್ತು, ಆ 3 NO2 ನ ಏನು 3 ಖಾಲಿ ಜಾಗ ಉಳ್ಕೊಂಡಿದೆಯಲ್ಲ ಅಲ್ಲಿ ಬರ್ಬಿಡಿ. ಸೊ ಇದು ಮೆರಿಡನಲ್ ಐಸೋಮರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 26. With the help of VBT, explain iodization, geometry and magnetic property of NiCN4 2- ion. ಸೊ ಇಲ್ಲಿ 4 ಲಿಗ್ಯಾಂಡ್ ಇರೋದ್ರಿಂದ ಟೆಟ್ರಾಹೆಡ್ರಲ್ ಆದ್ರೂ ಆಗಿರ್ಬೋದು ಅಥವಾ ಸ್ಕ್ವೇರ್ ಪ್ಲೇನರ್ ಆಗಿರ್ಬೋದು. ಸೊ ಇಲ್ಲಿ CN- ಗಳು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ ಸೊ ಎಲೆಕ್ಟ್ರಾನ್ ಪೇರ್ ಆಗುತ್ತೆ, ಹಾಗಾಗಿ DsP2 ಹೈಬ್ರಿಡೈಸೇಷನ್ ಆಗುತ್ತೆ. DsP2 ಹೈಬ್ರಿಡೈಸೇಷನ್ ಆಗೋದ್ರಿಂದ ಇದರ ಜಿಯೋಮೆಟ್ರಿ ಸ್ಕ್ವೇರ್ ಪ್ಲೇನರ್ ಬರುತ್ತೆ. ಸೊ ಇಲ್ಲಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗಿ ಎಲೆಕ್ಟ್ರಾನ್ ಪೇರ್ ಅಪ್ ಆಗೋದ್ರಿಂದ ಇಲ್ಲಿ ಯಾವುದು ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳ್ಕೊಳ್ಳಲ್ಲ, ಇದು ಡಯಾಮ್ಯಾಗ್ನೆಟಿಕ್ ಕಾಂಪ್ಲೆಕ್ಸ್ ಆಗಿದೆ. ಸೊ ಮಕ್ಕಳ ಈಗ ನೋಡೋಣ ಜೂನ್ 2019 ಅದರಲ್ಲಿ ಕ್ವಶನ್ ನಂಬರ್ 25. ಸೊ ಎಕ್ಸ್ಪ್ಲೈನ್ ದಿ ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ CONH3 3+ ion ಆನ್ ದಿ ಬೇಸಿಸ್ ಆಫ್ VBT. ಇಲ್ಲಿ ನೋಡಿ, ಇಲ್ಲಿ 6 ಲಿಗ್ಯಾಂಡ್ಸ್ ಇರೋದ್ರಿಂದ ಇದರ ಸ್ಟ್ರಕ್ಚರ್ ಅಥವಾ ಜಿಯೋಮೆಟ್ರಿ ಆಕ್ಟಾಹೆಡ್ರಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ NH3ಗಳು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗೋದ್ರಿಂದ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗುತ್ತೆ. ಸೊ ಹಾಗಾಗಿ D2sp3 ಹೈಬ್ರಿಡೇಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗೋದ್ರಿಂದ ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇದು ಡಯಾಮ್ಯಾಗ್ನೆಟಿಕ್ ಕಾಂಪ್ಲೆಕ್ಸ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 26 ಎ.
For a given complex CO NH35 NO2 Cl2 write the IUPAC name ಅಂದ್ರೆ ಇದರ IUPAC ನೇಮ್ ಅನ್ನು ಬರೀರಿ and its linkage isomerism ಇದರ linkage isomerism ಅನ್ನು ಬರೀರಿ ಅಂತ. ಇದು ನಿಮಗೆ linkage isomerism ಗೊತ್ತಿದೆ ನಿಮಗೆ. ಸೊ ಫಸ್ಟ್ ಇದರ IUPAC ನೇಮ್ ಅನ್ನು ಬರ್ಕೊಳ್ಳೋಣ ಮಕ್ಕಳೇ. ಸೊ ಇಲ್ಲಿ Cl2 ಗಳು ಹೊರಗಡೆ ಇರೋದ್ರಿಂದ ಇವು ಆನೈನಿಕ್ ಲಿಗ್ಯಾಂಡ್ಸ್. ಸೊ ಹಾಗಾಗಿ ಕಾಂಪ್ಲೆಕ್ಸ್ ಪಾರ್ಟ್ ಏನಾಗಿದೆ ಅದು ಕ್ಯಾಟೈನಿಕ್ ಪಾರ್ಟ್ ಆಗಿದೆ. ಸೊ ಹಾಗಾಗಿ ನಾವು ಕಾಂಪ್ಲೆಕ್ಸ್ ಪಾರ್ಟ್ ಅನ್ನು ಫಸ್ಟ್ ನೇಮ್ ಮಾಡಬೇಕು. ಇಲ್ಲಿ ಎರಡು ಟೈಪ್ ಆಫ್ ಲಿಗ್ಯಾಂಡ್ಸ್ ಇರೋದ್ರಿಂದ ಸೊ ಒಂದು NO2 ಇನ್ನೊಂದು NH3. ಸೊ ಇದು ಅಮೈನು, ಸೊ ಇದು ನೈಟ್ರೈಟು. ಸೊ ಹಾಗಾಗಿ ಇದು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದ್ರಿಂದ ಪೆಂಟಾ ಅಮೈನ್ ನೈಟ್ರೈಟೋ. ಇಲ್ಲಿ N ನಿಂದ ಕೋಬಾಲ್ಟ್ಗೆ ಬಾಂಡ್ ಆಗಿರೋದ್ರಿಂದ ಇಲ್ಲಿ ಕ್ಯಾಪಿಟಲ್ N ಬರಿತೀವಿ. N ಕೋಬಾಲ್ಟ್ +3 ಆಕ್ಸಿಡೇಷನ್ ಸ್ಟೇಟ್ ಇರೋದ್ರಿಂದ 3 ಕ್ಲೋರೈಡ್. ಪೆಂಟಾಮೈನ್ 5 ಅಮೈನ್ ಲಿಗ್ಯಾಂಡ್ಸ್ ಇದೆ. ನೈಟ್ರೈಟೋ NO2 ನಾವು ನೈಟ್ರೈಟೋ ಅಂತ ಕರಿತೀವಿ. ಕ್ಯಾಪಿಟಲ್ N ಅಂದ್ರೆ ಸೊ N ನಿಂದ ಕೋಬಾಲ್ಟ್ಗೆ ಬಾಂಡ್ ಆಗಿರೋದ್ರಿಂದ N ಕೋಬಾಲ್ಟ್ 3 ಕ್ಲೋರೈಡ್. ಸೊ ನೆಕ್ಸ್ಟ್ ಇದರ ಅಯನೈಸೇಷನ್ ಐಸೋಮೆರಿಸಮ್ ಅನ್ನು ಬರೆಯೋದಾದ್ರೆ CO NH35 ONO Cl2. ಇದರ IUPAC ನೇಮ್ ಅನ್ನು ಬರೆಯೋಣ. ನಿಮಗೆ ಗೊತ್ತಿದೆ ಇದು ಕ್ಯಾಟೈನಿಕ್ ಪಾರ್ಟ್. ಫಸ್ಟ್ ಪೆಂಟಾ ಅಮೈನ್ ಸೇಮ್ ಇದೆ, ನೈಟ್ರೈಟೋ ಸೇಮ್ ಇದೆ, ಬಟ್ ಇಲ್ಲಿ O ಇಂದ ಕೋಬಾಲ್ಟ್ಗೆ ಬಾಂಡ್ ಆಗಿದೆ. ಇದು ಕ್ಯಾಪಿಟಲ್ O ಬರೀಬೇಕು. O ಕೋಬಾಲ್ಟ್ 3 ಕ್ಲೋರೈಡ್. ಪೆಂಟಾ ಅಮೈನ್ 5 ಅಮೈನ್ ಲಿಗ್ಯಾಂಡ್ಸ್ ಇದೆ, ನೈಟ್ರೈಟೋ ಇದೆ. ಸೊ ಅದರಲ್ಲಿ ಆಕ್ಸಿಜನ್ ಕೋಬಾಲ್ಟ್ಗೆ ಬಾಂಡ್ ಆಗಿರೋದ್ರಿಂದ O ಕೋಬಾಲ್ಟ್ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಬ್ರಾಕೆಟ್ ಅಲ್ಲಿ ರೋಮನ್ ಲೆಟರ್ಸ್ ಅಲ್ಲಿ 3 ಬರೀತೀವಿ. ನೆಕ್ಸ್ಟ್ ಕ್ಲೋರೈಡ್ ಅಯಾನ್ಸ್ ಹೊರಗಡೆ ಇರೋದ್ರಿಂದ ಕ್ಲೋರೈಡ್. ಓಕೆ, ನೆಕ್ಸ್ಟ್ ಅದರಲ್ಲಿ ಬಿ which set of d orbitals of a metal atom or ion experience more repulsion in octahedral field created by ligands. ಅಂದ್ರೆ ಸೊ ಯಾವ ಸೆಟ್ ಆಫ್ ಡಿ ಆರ್ಬಿಟಲ್ಸ್ ಮೋರ್ ರಿಪಲ್ಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತವೆ ಅಂತ ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ಇದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಇಲ್ಲಿ EG ಸೆಟ್ ಏನಿದೆಯಲ್ಲ ಅದು ಮೋರ್ ರಿಪಲ್ಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಯಾಕಂದ್ರೆ EG ಸೆಟ್ ಅಲ್ಲಿ ಬರ್ತಕ್ಕಂಥ dx² - y² dz² ಆರ್ಬಿಟಲ್ಸ್ ಏನಿದೆಯಲ್ಲ ಅಲಾಂಗ್ ದಿ ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಇಲ್ಲಿ ಲಿಗ್ಯಾಂಡ್ಸ್ ಥ್ರೂ ಆಕ್ಸಿಸ್ ಅಲ್ಲೇ ಬರೋದ್ರಿಂದ ಲಿಗ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನು ಮತ್ತೆ ಆರ್ಬಿಟಲ್ಸ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನಿಗೂ ರಿಪಲ್ಷನ್ ಜಾಸ್ತಿ ಆಗಿರೋದ್ರಿಂದ ಸೊ EG ಸೆಟ್ ಏನಿದೆ ಆ EG ಸೆಟ್ ಮೋರ್ ರಿಪಲ್ಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಇನ್ನು ಟೆಟ್ರಾಹೆಡ್ರಲ್ ಫೀಲ್ಡ್ ಅಲ್ಲಿ T2G ಸೆಟ್ ನಾನು ನಿಮ್ಗೆ ಈಸಿಯಾಗಿ ನೆನಪಿಟ್ಕೊಳ್ಳಿಕ್ಕೆ ಹೇಳಿದ್ದೆ. ಟೆಟ್ರಾಹೆಡ್ರಲ್ ಅಲ್ಲಿ T2G ಸೆಟ್ ಬರೋದ್ರಿಂದ TT ಅಂತ ನೆನಪಿಟ್ಕೊಂಬಿಡಿ. ಸೊ ಮಕ್ಕಳ ಈಗ ನೋಡೋಣ ಮಾರ್ಚ್ 2020. ಸೊ ಅದರಲ್ಲಿ ಕ್ವಶನ್ ನಂಬರ್ 25. ಯೂಸಿಂಗ್ ವೇಲೆನ್ಸ್ ಬಾಂಡ್ ಥಿಯರಿ ಎಕ್ಸ್ಪ್ಲೈನ್ ಜಿಯೋಮೆಟ್ರಿ ಹೈಬ್ರಿಡೈಸೇಷನ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ CO F63- ಅಯಾನ್. ಸಾಕಷ್ಟು ಸಾರಿ ರಿಪೀಟ್ ಆಗಿದೆ. 6 ಲಿಗ್ಯಾಂಡ್ಸ್ ಇರೋದ್ರಿಂದ ಆಕ್ಟಾಹೆಡ್ರಲ್ ಇದು ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ ಎಲೆಕ್ಟ್ರಾನ್ ಪೇರ್ ಅಪ್ ಆಗೋದಿಲ್ಲ. ಹಾಗಾಗಿ sp3d2 ಹೈಬ್ರಿಡೈಸೇಷನ್ ಆಗುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ ಪೇರ್ ಅಪ್ ಆಗೋದಿಲ್ಲ, ಹಾಗಾಗಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇದು ಪ್ಯಾರಾಮ್ಯಾಗ್ನೆಟಿಕ್ ಕಾಂಪ್ಲೆಕ್ಸ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಎ ಮೆನ್ಷನ್ ಎನಿ 2 ಪಾಸ್ಟುಲೇಟ್ಸ್ ಆಫ್ ಫಾರ್ಮರ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇದು ತುಂಬಾ ಸರಿ ರಿಪೀಟ್ ಆಗಿದೆ. ಯಾವುದಾದ್ರು 2 ಪಾಸ್ಟುಲೇಟ್ಸ್ ಅನ್ನು ಬರೀರಿ. ನೆಕ್ಸ್ಟ್ ಅದರಲ್ಲಿ ಬಿ indicate the type of isomerism in the following set of complex compounds. 2 ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ರೀತಿಯ ಐಸೋಮೆರಿಸಮ್ ಇದೆ ಹೇಳಬೇಕು ನೀವು. ನೋಡಿ CONH35 ಕಾಮನ್ ಇದೆ. ಸೊ ಬಟ್ ಇಲ್ಲಿ ಡಿಫರೆಂಟ್ ಇರೋದು ಏನಂದ್ರೆ ಇಲ್ಲಿ SCN ಇದೆ, ಇಲ್ಲಿ NCS ಇದೆ. ನಿಮ್ಗೆಲ್ರಿಗೂ ಗೊತ್ತಾಯಿತು ಇವು ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್ ಅಂತ. ಸೊ ಇದು ಆಂಬಿಡೆಂಟೆಡ್ ಲಿಗ್ಯಾಂಡ್ ಅನ್ನೋದು ಗೊತ್ತಾಯಿತು.
ಸೊ ಅಂಬಿಡೆಂಟೆಡ್ ಲಿಗ್ಯಾಂಡ್ ಇದ್ದಾಗ ಯಾವ ಟೈಪ್ ಆಫ್ ಐಸೋಮೆರಿಸಮ್ ಎಕ್ಸಿಸ್ಟ್ ಆಗುತ್ತೆ? ಎಸ್, ಲಿಂಕೇಜ್ ಐಸೋಮೆರಿಸಮ್. ಮಕ್ಕಳ ಲಾಸ್ಟ್ ಕ್ವಶನ್ ಪೇಪರ್ ಸೆಪ್ಟೆಂಬರ್ 2020. ಸೊ ಅದರಲ್ಲಿ ಕ್ವಶನ್ ನಂಬರ್ 25 ಆನ್ ದಿ ಬೇಸಿಸ್ ಆಫ್ BBT explain hybridization, geometry and magnetic property of NiCN4 2- ion. ಸೊ ಇಲ್ಲಿ 4 ಲಿಗ್ಯಾಂಡ್ ಇರೋದ್ರಿಂದ ಟೆಟ್ರಾಹೆಡ್ರಲ್ ಅಥವಾ ಸ್ಕ್ವೇರ್ ಪ್ಲೇನರ್ ಆಗಿರ್ಬೋದು. ಸೊ ಇದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ ಸೊ ಎಲೆಕ್ಟ್ರಾನ್ ಪೇರ್ ಅಪ್ ಆಗಿಬಿಟ್ಟು DsP2 ಹೈಬ್ರಿಡೇಷನ್ ಆಗೋದ್ರಿಂದ ಸೊ ಇದು ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಆಗಿದೆ. ಎಲೆಕ್ಟ್ರಾನ್ ಪೇರ್ ಅಪ್ ಆಗೋದ್ರಿಂದ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದಿಲ್ಲ, ಹಾಗಾಗಿ ಇದು ಡಯಾಮ್ಯಾಗ್ನೆಟಿಕ್ ಕಾಂಪ್ಲೆಕ್ಸ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 26A. ಡ್ರಾ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಫಾರ್ ದಿ ಸ್ಪ್ಲಿಟಿಂಗ್ ಆಫ್ d ಆರ್ಬಿಟಲ್ಸ್ ಇನ್ ಆನ್ ಆಕ್ಟಾಹೆಡ್ರಲ್ ಕ್ರಿಸ್ಟಲ್ ಫೀಲ್ಡ್. ಅಂದರೆ ಆಕ್ಟಾಹೆಡ್ರಲ್ ಅಲ್ಲಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಯಾವ ರೀತಿ ಆಗುತ್ತೆ ಆ ಡಯಾಗ್ರಾಮ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ನಾನು ಕೋಆರ್ಡಿನೇಷನ್ ಚಾಪ್ಟರ್ ವಿಡಿಯೋ ಮಾಡಿದಾಗ ತೋರಿಸಿದ್ದೀನಿ, ಆ ರೀತಿ ಡಯಾಗ್ರಾಮ್ ಅನ್ನ ಬರೀರಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೆಟ್ರಾಹೆಡ್ರಲ್ ಕೇಳಿದ್ರು ಕೇಳ್ಬೋದು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದರಲ್ಲಿ ಬಿ, ಹೌ ಮೆನಿ Cl- ions can be precipitated as AgCl by adding excess of AgNO3 solution into 1 mole of CONH3 ಅಂದ್ರೆ 1 mole of CONH3 ಕಾಂಪ್ಲೆಕ್ಸಿಗೆ ಎಕ್ಸೆಸ್ ಆಫ್ AgNO3 ನ ಆಡ್ ಮಾಡಿದಾಗ ಎಷ್ಟು Cl- ಗಳು AgCl ಆಗಿ ಪ್ರಿಸಿಪಿಟೇಟ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಯಾವಾಗ ನಾವು AgNO3 ಸೊಲ್ಯೂಷನ್ ಅನ್ನ CONH3 ಗೆ ಆಡ್ ಮಾಡ್ತೀವಲ್ಲ, ಸೊ ಅವಾಗ ಏನಾಗುತ್ತೆ, ಇದು ಅಯನೈಸೇಷನ್ ಆಗುತ್ತೆ. ಯಾವ ರೀತಿ ಅಂದ್ರೆ CONH3 ಪ್ಲಸ್ 3Cl- ಆಗಿ ಅಯನೈಸ್ ಆಗುತ್ತೆ. ಸೊ ಅವಾಗ ನಾವು ಇಲ್ಲಿ ಎಕ್ಸಸ್ AgNO3 ಆಗಿರೋದ್ರಿಂದ AgNO3, ಸೊ ಇಲ್ಲಿ ಏನಾಗುತ್ತೆ, AgNO3 ನಲ್ಲಿ Agಗೂ ಮತ್ತೆ NO3ಗೂ ಅಫಿನಿಟಿ ಅಷ್ಟಿರೋದ್ರಿಲ್ಲ, ಹಾಗಾಗಿ ಏನಾಗುತ್ತೆ AgNO3 ನ ಬಿಟ್ಟು Cl ಜೊತೆ ಸೇರ್ಕೊಳ್ಳುತ್ತೆ, ಅಂದ್ರೆ 3AgCl ಫಾರ್ಮೇಶನ್ ಆಗುತ್ತೆ. ಇದು ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ತರ ಕ್ವಶನ್ ಅನ್ನ ಕೇಳಿದಾಗ ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಭಾಗದಲ್ಲಿ ಎಷ್ಟು Cl ಇರ್ತಾವೋ ಅಷ್ಟು Cl ಗಳು ಮಾತ್ರ ಪ್ರೆಸಿಪಿಟೇಟ್ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಸೊ ಈ ಕಾಂಪ್ಲೆಕ್ಸ್ ಅನ್ನ ತಗೊಂಡೆ ಅಂದ್ರೆ ಜಸ್ಟ್ ಇದು 4, ಇಲ್ಲಿ ಒಂದು Cl, ಇಲ್ಲಿ 2 ನೋಡಿ. ಈ ಕಾಂಪ್ಲೆಕ್ಸ್ ಅಲ್ಲಿ ಒಳಗಡೆ ಒಂದು Cl ಇದೆ, ಹೊರಭಾಗದಲ್ಲಿ 2 Cl ಇದೆ. ಸೊ ಇದಕ್ಕೆ ನಾವು AgNO3 ಹಾಕಿದಾಗ ಈ 2 Cl ಮಾತ್ರ ಪ್ರೆಸಿಪಿಟೇಟ್ ಆಗ್ತವೆ, ಯಾಕಂದ್ರೆ ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಭಾಗದಲ್ಲಿ ಇರ್ತಕ್ಕಂಥವು ಮಾತ್ರ ಅಯನೈಸ್ ಆಗ್ತವೆ. ಸೊ ಯಾವುದು ಅಯನೈಸ್ ಆಗುತ್ತೋ ಸೊ ಅದು ಮಾತ್ರ ಈ ರೀತಿ AgCl ಫಾರ್ಮೇಶನ್ ಆಗಲಿಕ್ಕೆ ಸಾಧ್ಯ. ಓಕೆ ಮಕ್ಕಳ, ನಾನು ಸಾಲ್ವ್ ಮಾಡ್ತಾ ಇರೋ ಕ್ವಶನ್ ಪೇಪರ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕನ್ನು ಕ್ಲಿಕ್ ಮಾಡಿ, ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.